ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಬನ್ನಿ ಬೇಗ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ ಇವತ್ತಿನ ದಿನ ವಿಶೇಷದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಪಂಚಾಂಗ ಶ್ರವಣದ ಮುಖೇನ? ಖಂಡಿತಮ್ಮ. ಮೊದಲನೇದಾಗಿ ಹಬ್ಬಗಳ ಭರಾಟೆ. ಇಲ್ಲಿವರೆಗೂ ನೇರ ಪ್ರಸಾರದಲ್ಲಿ ಕೂತ್ಕೊಳ್ಳೋಕ್ಕಾಗದಿರ ನಾವು ಸುಮ್ಮನೆ ಭಾಳ ಸುಸ್ತಾದಂಗೆ ಆಯಿತು. ಯಾಕೆಂದರೆ ನಮ್ಮ ಅಭಿಮಾನಿ ದೇವರುಗಳನ್ನು ಸಾಧ್ಯವಾದಷ್ಟು ನೇರ ಪ್ರಸಾರದಲ್ಲಿ ಕೂತು ಮಾತಾಡಿದ್ರೇ ಒಂದು ಸಮಾಧಾನ. ಆದರೆ ಮೊನ್ನೆ ಇತ್ತೀಚೆಗೆ ನಡೆದಂತಹ ನವರಾತ್ರಿ ದಸರಾ ಮಹೋತ್ಸವ ಬಹಳ ವಿಶೇಷ ಅದ್ಧೂರಿಯಿಂದ ನಡೆದಿದೆ. ತಾವು ಸಹಿತ ಸಾಕಷ್ಟು ಜನ ಎಲ್ಲರ ಮನೆಗಳಲ್ಲಿ ಬೊಂಬೆಗಳನ್ನು ಕೂಡಿಸಿ ದೇವಿಯ ಆರಾಧನೆಯನ್ನು ಮಾಡಿ, ಆಯುಧ ಪೂಜೆ ಮಾಡಿ, ವಾಹನಗಳಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ, ವಿಜಯದಶಮಿ ದಿವಸ ವಿಜಯವನ್ನು ಸಾಧಿಸಿದಿವೇನೋ ಅಂತಕ್ಕಂತಹ ರೀತಿಯಲ್ಲಿ ಎಲ್ಲರೂ ಸಂತೋಷಗೊಂಡು ಪ್ರತಿಯೊಂದು ಸಹಿತ ಬಹಳ ಅರ್ಥಗರ್ಭಿತವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಪದ್ಧತಿ. ಇದೇ ಪ್ರಕಾರ ಎಲ್ಲರೂ ಭಾಳ ಹ್ಯಾಪಿಯಾಗಿದ್ದೀರಿ, ಭಾಳ ಖುಷಿಯಾಗಿದ್ದೀರಿ. ಇದೇ ತರಹ ಖುಷಿ ನಿಮ್ಮ ಜೀವನದಲ್ಲಿ ಸದಾಕಾಲ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿನ ಇವತ್ತು ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ನಿಮ್ಮೊಂದಿಗೆ ಹಂಚಿಕೊಂಡು ಮಾತಾಡ್ತಕ್ಕಂತಹ ವಿಷಯಗಳೆಷ್ಟಿದೆ. ಇವತ್ತು ಸಹಿತ ಹಬ್ಬದ ವಾತಾವರಣನೇ. ಹಾಗೆ ನಮ್ಮ ಮುಸ್ಲಿಂ ಬಾಂಧವರು ಇವತ್ತಿನ ದಿವಸ ಸಾಕಷ್ಟು ಜನ ಎಲ್ಲ ಭಾಳ ಖುಷಿಯಾಗಿರುವಂಥ ದಿನ. ಯಾಕೆಂದರೆ ಹಬ್ಬ ಅಂದರೆ ಎಂಥವ್ರಿಗೂ ಖುಷಿನೇ. ಬನ್ನಿ ಇನ್ನಷ್ಟು ವಿಶೇಷ ಇದೆ. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ಸಹಿತ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೇಕು, ಎಲ್ಲರನ್ನೂ ಒಟ್ಟಾಗಿ ಒಂದೆಡೆ ನೋಡಬೇಕು, ಒಂದೇ ಮನಸ್ಸಿನಲ್ಲಿ ಯಾರಲ್ಲೂ ಸಹಿತ ಮೇಲು ಕೀಳು ಅಂತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಕೀಳಿರುಮೆ ಮೇಳಿರುಮೆ ಅಂತಕ್ಕಂತಹದ್ದು ಅದನ್ನು ಮನಸ್ಸಲ್ಲಿ ತಂದುಕೊಳ್ದಿರ, ಎಲ್ಲರಲ್ಲೂ ದೇವರನ್ನು ಕಾಣ್ತಾ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಸಹಿತ ಒಂದು ಭಗವತ್ ಸಾನ್ನಿಧ್ಯವನ್ನು ಕಾಣ್ತಾ, ಎಲ್ಲರ ಜೀವನದಲ್ಲೂ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ಮತ್ತೊಮ್ಮೆ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲರಿಗೂ ಸಹಿತ ಒಂದು ಶುಭಾಶಯಗಳನ್ನು ಹೇಳೋಣ. ಖಂಡಿತ ಗುರುಜಿ. ಈ ಮುಖೇನ ಸಮಸ್ತ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸೋರು ಕೂಡ ಬಹಳಷ್ಟು ಜನ ಮುಸ್ಲಿಂ ಬಾಂಧವರಿದ್ದಾರೆ. ಅವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಜಿ ಕನ್ನಡ ವಾಹಿನಿಯ ವತಿಯಿಂದ, ಹಾಗೆ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದ ವತಿಯಿಂದ. ಇನ್ನು ಪಂಚಾಂಗ ನೋಡೋಣ. ಹೌದು ಗುರುಜಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನೇ ವಿಘ್ನವಿನಾಶನೇ ನಮಸ್ತೆ ಶುಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ವಸ್ತು ಮಾಂ ಭವೋದ್ಭವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷ 6-10-2014 ಸೋಮವಾರ, ತ್ರಯೋದಶಿ ತಿಥಿ, ಶತಭಿಷ ನಕ್ಷತ್ರ. ಇವತ್ತು ಸೋಮ ಪ್ರದೋಷ ಇದೆ. ಪ್ರದೋಷ ಪೂಜೆಯಲ್ಲಿ ಸೋಮ ಪ್ರದೋಷ ಬಹಳ ವಿಶೇಷವಾದ್ದು. ಸೋಮವಾರ ಶಿವನಿಗೆ ಪ್ರೀತಿ, ಇನ್ನು ಪ್ರದೋಷ ಅಂದರೆ ಅದು ಶಿವನಿಗೆ ಪ್ರೀತಿ. ಅಂತಹ ಶಿವನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಸೋಮ ಪ್ರದೋಷ ಇವತ್ತು. ಅದರಿಂದ ಪ್ರತಿಯೊಬ್ಬರು ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಲಿಂಗಕ್ಕೆ ಫಲಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ರುದ್ರಾಭಿಷೇಕ ಮಾಡಿಸೋದು ಇವತ್ತು ಬಹಳ ವಿಶೇಷವಾಗಿರುತ್ತೆ. ಇವತ್ತು ಯಾರೊಬ್ಬರು ತಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ರೀತಿ ಯಾವ ಸಮಸ್ಯೆಗಳಿದ್ರು ಅಥವಾ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದಿರತಕ್ಕಂಥವ್ರು, ಸಮಸ್ಯೆಗಳಿಂದ ಮುಕ್ತರಾಗದಿರ ಸಾಕಷ್ಟು ಸಮಸ್ಯೆಗಳ ಸರಮಾಲೆಯೇ ಹೊತ್ತು ನಡೀತಾ ಇರತಕ್ಕಂಥವ್ರಿಗೂ ಸಹಿತ ಸೋಮ ಪ್ರದೋಷದಲ್ಲಿ ಶಿವನ ಆರಾಧನೆ ಮಾಡೋದ್ರಿಂದ ಶಿವನಿಗೆ ರುದ್ರಾಭಿಷೇಕ ಅಥವಾ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ಅದರಲ್ಲೂ ರುದ್ರ ಚಮಕ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಸ್ನಾನವನ್ನು ಯಾರು ಮಾಡಿಸಿದ್ರು
ವಿಶೇಷವಾದ ಫಲವನ್ನೇ ಪಡಿತೀರಿ. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಚನ ನೋಡೋಣ. ಓಂ ಭಗವತಿ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾ ರಾಜರಾಜೇಶ್ವರಿ ಶ್ರೀಚಕ್ರಪುರವಾಸಿನ್ಯೈ ನಮಃ. ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಭಗವತಿ ಅಂಬಾಂ ಜಗದಂಬಿಕಾಂ ಶ್ರೀಂ ಬಾಲಾ ತ್ರಿಪುರ ಸುಂದರಿ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾ ಬಾಲಾ ತ್ರಿಪುರ ಸುಂದರಿ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ದೇವರುಗಳನ್ನ ಕಳಿಸ್ತಾ ಇದ್ದಿದ್ದು ವಾಡಿಕೆ. ಆದರೆ ಗುರುಜಿ ಇಲ್ಲೊಬ್ರು ಬಹಳ ವಿಶೇಷವಾಗಿ ಇವತ್ತು ನೋಡಿ, ನೀವು ಹೇಳಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ವೀಕ್ಷಕರು ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ. ಬಹಳ ಪ್ರೀತಿಯಿಂದ ಕಾರ್ಯಕ್ರಮ ನೋಡ್ತಾರೆ. ಎಷ್ಟೋ ಬಾರಿ ಕರೆ ಕೂಡ ಮಾಡಿದ್ದಾರೆ, ಒಳಿತನ್ನ ಕೂಡ ಪಡ್ಕೊಂಡಿದ್ದಾರೆ. ಅಂತೆಯೇ ಇಲ್ಲೂ ಒಬ್ರಿದ್ದಾರೆ ನೋಡಿ, ವಿಶೇಷವಾದ ಉಡುಗೊರೆ ಕಳಿಸಿದ್ದಾರೆ. ಅವರ ಸಂಪ್ರದಾಯವನ್ನ ನೆನಪಿಸುತ್ತೆ. ಮುಸಲ್ಮಾನ್ ಬಾಂಧವರು ಹೆಸರು ಹುಸೇನ್ ಬಿ ಬೇಗಂ ಅಂತ ಗುರುಜಿ, ಹೆಣ್ಮಗು ಕಳಿಸಿರೋ ಅಂತಹದ್ದು. ಇದು ಮೆಕ್ಕಾ ಮದೀನಾ ಹೌದು, ಹಜ್ ಯಾತ್ರೆ ಅವರ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಪವಿತ್ರವಾದಂತಹ ಸ್ಥಳ. ಇಲ್ಲಿಗೆ ಯಾರೊಬ್ಬರು ಹೋಗಿ ಬಂದರೂ ಸಹಿತ ಒಂದು ನಿಜಕ್ಕೂ ಪುಣ್ಯ ಸಂಪಾದನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇದಕ್ಕೆ ನಮ್ಮ ಘನ ಸರ್ಕಾರ ಸಹಿತ ಸಾಕಷ್ಟು ಸಹಾಯ ನಡೆಸುತ್ತೆ ಈ ಕ್ಷೇತ್ರಕ್ಕೆ ಹೋಗಿ ಬರಲಿಕ್ಕೆ. ಖಂಡಿತ ಗುರುಜಿ. ಗುರುಜಿ ಅವರೊಂದು ಪುಟ್ಟ ಸಾಲು ಬಹಳ ಚೆನ್ನಾಗಿ ಕನ್ನಡ ಬರೀತಾರೆ ಇವರು. ಸಾಲನ, ಕವಿತೆಯ ಸಾಲನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ತಾಜ್ ಮಹಲ್ ಇರೋದು ಆಗ್ರಾದಲ್ಲಿ, ಅರಮನೆ ಇರೋದು ಮೈಸೂರಿನಲ್ಲಿ, ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇರೋದು ಮಾತ್ರ ನಮ್ಮೆಲ್ಲರ ಹೃದಯದಲ್ಲಿ ಅಂತ ತಿಳಿಸಿದ್ದಾರೆ. ಹಾಗೆ ಬುಟ್ಟಿ ತುಂಬ ಹೂವಿರೋದಕ್ಕಿಂತ ಮುಡಿಯಲ್ಲಿರೋ ಒಂದು ಹೂವೇ ಸಾಕು. ಹಾಗೆ ಪುಟದ ತುಂಬ ಬರೆಯೋದಕ್ಕಿಂತ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹೃದಯದಿಂದ ಬಂದಂತಹ ಒಂದೇ ಒಂದು ಮಾತು ಸಾಕು ಅಂತ. ಎಷ್ಟು ಮುದ್ದಾಗಿ ಬರ್ತಿದ್ದಾರೆ ನೋಡಿ. ಗುರುಜಿ ಅವರಿಗೆ ಕರೆಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿಕ್ಕಿದ್ರೆ ಮಾತಾಡೋಣ, ಬಕ್ರೀದ್ ಹಬ್ಬದ ಒಂದು ಶುಭಾಶಯ ತಿಳಿಸೋಣ. ಅವರ ಸಮಸ್ಯೆ ಏನಂದರೆ ಗುರುಜಿ, 4 ವರ್ಷಗಳಿಂದ ನನ್ನ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರು ಗುರುಜಿ ನಮ್ಮ ತಂದೆ. ಆದರೆ ಅವರು ತೀರ್ ಹೋದ್ರು. ಈಗಾಗಲೇ ಅವ್ರು ತೀರ್ ಹೋಗಿ 3 ವರ್ಷಗಳಾಗಿದೆ. ದಯಮಾಡಿ ತಿಳಿಸ್ಕೊಡಿ, ನನಗೆ ಮದುವೆ ಯಾವಾಗ ಆಗತ್ತೆ ಅಂತ. ನೀವು ಹೇಳಿರೋ ಅಂಥ ಎಷ್ಟೋ ಅನುಷ್ಠಾನಗಳನ್ನು ನಾನು ಪಾಲಿಸಿದ್ದೀನಿ ಗುರುಜಿ, ಬೇರೆಯವ್ರಿಗೆ ತಿಳಿಸಿರೋ ಅಂಥದ್ದು ಅಂತ ಕೂಡ ಹೇಳಿದ್ದಾರೆ. ನನ್ನ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ವಾ ಗುರುಜಿ? ಯಾರೋ ಒಬ್ಬರು ಸ್ವಾಮಿಗಳ ಹತ್ರ ನಾವು ಕೇಳಿರೋದಕ್ಕೆ ಅವ್ರು ಹೇಳಿದ್ದಾರೆ 34 ವರ್ಷಗಳಾದ ಮೇಲೆ ನಿನಗೆ ಮದುವೆ ಆಗತ್ತೆ ಅಂತ. ನನಗಿನ್ನೂ 23 ವರ್ಷ ಗುರುಜಿ. ನನ್ನ ತಾಯಿಗೆ ಅಲ್ಲಿವರೆಗೂ ನಾನು ಭಾರವಾಗಿರ್ತೀನ. ನನಗೆ ಎಷ್ಟು ಬೇಗ ಮದುವೆ ಆಗುತ್ತೋ ಅಷ್ಟು ಬೇಗ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಗುರುಜಿ, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ಕಣ್ಣಿನ ಫೋಟೋ ಕಳಿಸಿದ್ದಾರೆ ಗುರುಜಿ. ಈ ಮಾತಲ್ಲಿ ಬಹಳ ಗೂಢಾರ್ಥ ಇದೆ. ಹೆಣ್ಣು ಮಕ್ಕಳು ತನ್ನ ತಂದೆ ತಾಯಿ ಮಾತು ಕೇಳಿ ಆದಷ್ಟು ಬೇಗ, ಅಂದರೆ ವಯಸ್ಕರಾದ ನಂತರ ಒಂದು ಒಳ್ಳೆಯ ಒಂದು ಮನೆ ಸೇರ್ತಕ್ಕಂಥದ್ದು. ಅದರಲ್ಲಿ ಹೆಣ್ಣು ಮಕ್ಕಳ ಜವಾಬ್ದಾರಿ ತಂದೆ ತಾಯಿ ಎಷ್ಟು ದಿವಸ ಎತ್ಕೊಳ್ಬೋದು, ಅದಾದ ನಂತರ ಗಂಡನ ಮನೆಗೆ ಸೇರಿಸ್ತಕ್ಕಂಥದ್ದು. ಹೆಣ್ಣು ಏನಿದ್ರೂ ಕೊಟ್ಟ ಹೆಣ್ಣು ಕುಲಕ್ಕವರೆಗೂ. ಜೊತೆಗೆ ತವರಿಂದ ಅವಳು ಗಂಡನ ಮನೆ ಪ್ರವೇಶ ಮಾಡಲೇಬೇಕು. ಹಾಗೆ ಮಾಡಿದ್ರೇ ಹೆಣ್ಣಿನ ಜೀವನ ಸಾರ್ಥಕತೆ ಇರತಕ್ಕಂಥದ್ದು. ಅಂತಹ ಒಂದು ವಿಚಾರದಲ್ಲಿ ತಾವು ಆಲೋಚನೆ ಮಾಡಿದಿರಿ. ಖಂಡಿತ ಅದಕ್ಕೆ ಸೂಕ್ತವಾದ ವಿಷಯ ತಿಳಿಸ್ತೀನಿ. ಆದರೂ ಇವತ್ತಿನ ದಿವಸ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ಮುಸ್ಲಿಂ ಬಾಂಧವರಿಗೂ ತಿಳಿಸ್ತಾ, ನಿಮ್ಮ ಕಣ್ಣಿನ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇನ್ನೂ ನೀವು 23 ವರ್ಷ ಅಂತ ಬೇರೆ ಹೇಳಿದ್ದೀರಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಸಾಕಷ್ಟು ಅನುಷ್ಠಾನಗಳನ್ನು, ನಾವು ತಿಳಿಸುವಂತಹ ಅನುಷ್ಠಾನಗಳನ್ನು, ಬೇರೊಬ್ಬರಿಗೆ ತಿಳಿಸಿರ್ತಕ್ಕಂಥ ಅನುಷ್ಠಾನಗಳನ್ನು ಸಹಿತ ತಾವು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀರಿ. ತುಂಬ ಸಂತೋಷ ಪಡುವಂಥ ವಿಚಾರ. ಇಲ್ಲಿ ಜಾತಿ ಮತ ಭೇದವಿಲ್ಲ. ಮನುಷ್ಯನ ಹುಟ್ಟು ಸಾವು ಇರತಕ್ಕಂಥದ್ದು ಎಲ್ಲರಿಗೂ ಇರತಕ್ಕಂಥದ್ದೇ. ಜೊತೆಗೆ ಮನುಷ್ಯ ಇರತಕ್ಕಂಥದ್ದೇ, ಮನುಷ್ಯನಿಗೆ ಇರತಕ್ಕಂಥ 2 ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಅಂತ ಹೇಳ್ಬೋದು. ಅದರಿಂದ ಇಲ್ಲಿ ನಾವು ಜಾತಿ ಮತದ ಬಗ್ಗೆ ನಾವು ತಾರತಮ್ಯ ನೋಡೋದು ಬೇಡ. ಇಲ್ಲಿ ಹೆಣ್ಮಗು ನೀವು ಕಳಿಸಿರ್ತಕ್ಕಂಥ ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ನಿಮ್ಮ ಬಲಗಣ್ಣಿನ ರೇಖೆಗೂ ಎಡಗಣ್ಣಿನ ರೇಖೆನಲ್ಲೂ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅತಿ ಶೀಘ್ರವಾಗಿ, ಯಾರೋ ಹಿರಿಯರು ಹೇಳಿದ್ರು, ಸ್ವಾಮಿಗಳು ಹೇಳಿದ್ರು 35 ವರ್ಷದವರೆಗೂ ಮದುವೆ ಆಗೋದಿಲ್ಲ ಅಂತ. ಅದು ಅವರು ಯಾವ ಲೆಕ್ಕಾಚಾರದ ಪ್ರಕಾರ ಹೇಳಿದ್ದಾರೋ ಅದನ್ನು ತಿಳಿಯುವಂಥ ವಿಚಾರ. ಆದರೆ ನಿನ್ನ ಕಣ್ಣಿನ ರೇಖೆ ಪ್ರಕಾರ ಬಹಳ ಅರ್ಥಗರ್ಭಿತವಾಗಿ ಸ್ಪಷ್ಟವಾದಂಥ ಮಾಹಿತಿ ಇದೆ. ಅತಿ ಶೀಘ್ರದಲ್ಲೇ ಈಗೇನು 23 ಹೇಳ್ತಿದ್ದೀರಿ, 25ರೊಳಗೆ
ಒಳ್ಳೆ ಮನೆ ಸೇರ್ತೀರಿ ನೀವು. 25 ಇಲ್ಲ, ಈಗ ಹೇಳಬೇಕಂದ್ರೆ ನಿಮ್ಮ ಕಣ್ಣರೇಖೆ ಪ್ರಕಾರ ಪ್ರಸ್ತುತ ಗುರು ತುಂಬ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಗುರುಬಲ ಇರೋದ್ರಿಂದ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಮನೆ ಸೇರ್ತೀರಿ, ಒಳ್ಳೆ ಮನಸ್ಥಿತಿ ಇದೆ. ಹಾಗೆ ನಿಮ್ಮ ತಾಯಿಯವರ ಮನಸ್ಸನ್ನು ನೋಯಿಸಬೇಡಿ, ನಿಮ್ಮ ತಾಯಿಯವರ ಆಶೀರ್ವಾದ ತೆಗೆದುಕೊಳ್ಳಿ. ನಿಮ್ಮ ತಂದೆ ಇಲ್ಲ ಅಂತಿದ್ದೀರಿ, ನಿಮ್ಮ ತಂದೆ ಎದುರುಗಡೆ ನಿಮಗೆ ಕಾಣದಿರೇ ಇರಬಹುದು, ಆದರೂ ನಿಮ್ಮ ತಂದೆ ಆತ್ಮ ನಿಮ್ಮ ಮನೆ ಪರಿಸರದಲ್ಲಿದೆ. ಜೊತೆಗೆ ಅವರು ನಿಮ್ಗೆ ಆದಷ್ಟು ಬೇಗ ಮದುವೆ ಆದರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ನೀವು ಅವ್ರ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇಟ್ಟಿರೋರು. ಯಾಕೆಂದರೆ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಸ್ಥಾನ ಹೀಗಿರೋದ್ರಿಂದ ತಂದೆ ತಾಯಿಯ ಮಾತು, ತಂದೆ ತಾಯಿ ವಾಕ್ಯ, ಅವರು ಹೇಳ್ತಕ್ಕಂಥ ರೀತಿ ನೀತಿ ನಡೀತಕ್ಕಂಥದ್ದು ಇದು ಪ್ರತಿಯೊಬ್ಬರಲ್ಲೂ ಸಿಗುವಂಥದ್ದಾಗುತ್ತೆ. ಅಂದರೆ ಈ ರೇಖೆಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣುತ್ತೆ. ಅದರಿಂದ ಚಿಂತೆ ಮಾಡೋಷ್ಟಿಲ್ಲ. ಇದಕ್ಕಾಗಿ ನೀವು ಮಾಡ್ಕೊಳ್ಬೇಕಾದಂತಹದ್ದು, ನಿಮಗೆ ಅನುಕೂಲ ಆದರೆ ಯಾರಾದರೂ ಒಂದು 9 ಜನ ಸಣ್ಣ ಮಕ್ಕಳನ್ನು ನೀವು ಮನೆಗೆ ಕರೆದು 9 ಭಾನುವಾರ ಅವರಿಗೆ ಏನಾದರೂ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥ ಕೊಡಿ. ನೀವು ತಿನ್ನಲಿಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪದಾರ್ಥ ಸಾಧ್ಯವಾದಷ್ಟು ಸಸ್ಯಾಹಾರಿಯಾಗಿರಲಿ. ಒಳ್ಳೆಯದಾಗಲಿ. ಖಂಡಿತ ನಿಮ್ಮ ಹಸ್ತ ಸಾಮುದ್ರಿಕೆಯನ್ನು ಕಳಿಸಿದ್ದೀರಿ, ಅದು ಬಹಳ ಅದೃಷ್ಟ ರೇಖೆಗಳಿದೆ, ಏನೂ ಆಲೋಚನೆ ಮಾಡುವಂಥದ್ದಿಲ್ಲ. ಒಳ್ಳೆ ಮನೆ ಸೇರ್ತೀರಿ. ಹಾಗೆ ನೀವು ಬರೆದು ಕಳಿಸಿರ್ತಕ್ಕಂಥ ಕವನದ ನುಡಿಗಳು ಸಹಿತ ತುಂಬ ಚೆನ್ನಾಗಿದೆ, ಬಹಳ ಅರ್ಥಗರ್ಭಿತವಾಗಿದೆ. ಬಹಳ ಸಂತೋಷ ಆಯಿತಮ್ಮ. ಒಳ್ಳೆಯದಾಗಲಿ ಮಗು. ಹುಸೇನ್ ಬೇಗಂ ಅವರೇ, ತಾವು ಬಹಳ ಸೊಗಸಾಗಿ ಕವಿತೆಯನ್ನ ಬರೆದು ಕಳಿಸಿದ್ದೀರಾ, ಜೊತೆಗೆ ಒಂದು ಉಡುಗೊರೆಯನ್ನ ಕೂಡ ಕಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳಮ್ಮ. ಗುರುಜಿ, ಇನ್ನು ನೀವು ತಿಳಿಸ್ತಾ ಇದ್ರಿ ನಮಗೆ, ಇವತ್ತು ಸೋಮ ಪ್ರದೋಷ ಅಂತ ಹೇಳ್ತಿದ್ರಿ. ಎಲ್ಲೆಲ್ಲೂ ಶಿವನ ಆಲಯ ಆಗಿರ್ಬೋದು, ನಂದಿಕೇಶ್ವರನ ಒಂದು ಆಲಯವಿರಬಹುದು, ಬಹಳ ವಿಶೇಷವಾಗಿ ಸಂಜೆ ಒಂದು ಪೂಜಾ ವಿಧಾನ ಬಹಳ ವಿಶೇಷವಾಗಿರುತ್ತೆ ಅಲ್ವೇ ಗುರುಜಿ? ಇವತ್ತು ಸ್ವಾಮಿಗೆ ಆಪ್ಯಾಭಿಷೇಕ, ದಧ್ಯಾಭಿಷೇಕ, ಜಲಾಭಿಷೇಕ ಇದೆಲ್ಲ ಒಂದಾದರೆ ಆಜ್ಯದಿಂದ ಅಂದರೆ ತುಪ್ಪದಿಂದ ಸ್ವಾಮಿಗೆ ಅಭಿಷೇಕ ಅಂತೂ ಮತ್ತಷ್ಟು ವಿಶೇಷವಾಗಿರುತ್ತೆ. ಇನ್ನು ಜಲಪ್ರೀತಿ, ಸ್ವಾಮಿಗೆ ಸಾಧ್ಯವಾದಷ್ಟು ಜಲಾಭಿಷೇಕ ಅಂದರೆ ಶಿವನಿಗಿರತಕ್ಕಂಥದ್ದೇ ಜಲಾಭಿಷೇಕ, ಅದಕ್ಕೆ ಆತನಿಗೆ ರುದ್ರಾಭಿಷೇಕ ಅಂತ ಹೇಳ್ತಾರೆ. ಎಷ್ಟು ಸ್ವಾಮಿನ ಸಾಧ್ಯವಾದಷ್ಟು ಶಿವಲಿಂಗವನ್ನು ಜಲದಲ್ಲೇ ನೀರಿನಲ್ಲೇ ಇಟ್ಟಿರ್ತಕ್ಕಂತಹ ಸಾಕಷ್ಟು ನಾವು ಜಾಗಗಳಲ್ಲಿ ನೋಡಿದ್ದೀವಿ. ಅದಷ್ಟೇ ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸಹಿತ. ಅದರಿಂದ ಶೀಘ್ರವಾಗಿ ಅನುಕೂಲವಾಗತಕ್ಕಂಥ ಒಂದು ವಿಶೇಷವಾದಂಥ ರೀತಿಯ ಸಿದ್ಧಿಕಲ್ಪ ನಾವು ಪಡಿಬಹುದು. ಅಂದರೂ ನಾವು ಶಿವನ ಆರಾಧನೆಯಿಂದ ಮಾತ್ರವೇ ಸಾಧ್ಯ. ಶಿವನ ಆರಾಧನೆಯನ್ನು ಯಾರು ನಿರಂತರವಾಗಿ ನಡೆಸ್ತಾರೋ ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಯಶಸ್ಸಿನಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ಸಾಯಂಕಾಲ ಸ್ವಲ್ಪ ಬಿಲ್ವಪತ್ರೆ ಅಥವಾ ತುಂಬೆ ಹೂವು ಇಂಥದ್ದನ್ನು ತೆಗೆದುಕೊಂಡೋಗಿ ಸ್ವಾಮಿಗೆ ಕೊಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಬಿಡದಿರ ಇವತ್ತಿನ ದಿವಸ ಪಠನೆ ಮಾಡಬೇಕು. ಜೊತೆಗೆ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಬೇಕು. ಆ ಮಂತ್ರ ಯಾವುದು ನಾನು ನಂತರ ತಿಳಿಸ್ಕೊಡ್ತೀನಿ, ಸ್ವಲ್ಪ ಹೊತ್ತು ಕಾಯಿರಿ. ಋಷಿ, ಸೋಮ ಪ್ರದೋಷಗಳಲ್ಲಿ ಶಿವನ ಆರಾಧನೆ ಬಹಳ ಜೋರಾಗಿ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿತ್ತು. ಆದರೆ ನೀವು ಬಹಳ ವಿಶೇಷವಾಗಿ ಇವತ್ತು ಶನೈಶ್ಚರನಿಗೂ ಕೂಡ ನಾವು ಪ್ರಾರ್ಥಿಸ್ಬೇಕಾಗತ್ತೆ. ಆದರೆ ಮಂತ್ರ ಯಾವುದು ತಿಳಿಸ್ಕೊಡ್ತೇನೆ ಅಂದ್ರಿ? ಖಂಡಿತಮ್ಮ. ಇವತ್ತು ಯಾತಿಕಾಗಿ ಶನೈಶ್ಚರನ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಅಂದರೆ, ರಾಶಿಫಲದಲ್ಲಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ ಇಷ್ಟೂ ರಾಶಿಗಳಿಗೂ ನಾವು ಶನೈಶ್ಚರನ ಆರಾಧನೆ ಮಾಡೋದ್ರಿಂದ, ಅಂದರೆ 12 ರಾಶಿಗಳವರು ಸಹಿತ ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ಇವತ್ತಿನ ನಕ್ಷತ್ರ ಪ್ರಕಾರ, ಇವತ್ತಿನ ತಿಥಿವಾರ ಪ್ರಕಾರ ಇದು ಬಹಳ ವಿಶೇಷವಾಗಿರುತ್ತೆ. ಅದರಿಂದ ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತು ಪೀತಯಂ ಶಯ್ಯೋ ರವಿಷ್ಟವಂತನಃ ಇದು ಪರೀಕ್ಷೆ ಮಾಡಿ ನೋಡಿ. ಅದರಲ್ಲೂ ಪ್ರತ್ಯೇಕವಾಗಿ ತುಲಾರಾಶಿ, ವೃಶ್ಚಿಕ ರಾಶಿ, ಉತ್ತರಾಷಾಢ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ, ರೇವತಿ ನಕ್ಷತ್ರ, ಅಶ್ವಿನಿ, ಪುಷ್ಯ, ಇನ್ನು ಮೂಲ ಇಷ್ಟೂ ನಕ್ಷತ್ರಗಳು ಅಂದರೆ ರಾಶಿ ನಕ್ಷತ್ರ ಪ್ರಕಾರ ಶನೈಶ್ಚರನ ಆರಾಧನೆ ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಕರವಾಗಿರುತ್ತೆ. ಓಂ ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತು ಪೀತಯಂ ಶಯ್ಯೋ ರವಿಷ್ಟವಂತನಃ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಮೊನ್ನೆ ಅಷ್ಟೇ ವಿಜಯದಶಮಿ ದಿವಸ ಬನ್ನಿ ವೃಕ್ಷಕ್ಕೆ ಎಲ್ಲರೂ ಪೂಜೆ ಮಾಡಿದ್ದೀರಿ. ಬನ್ನಿಯನ್ನು ತಿಂದು, ಅಂದರೆ ಬನ್ನಿ ಕೊಟ್ಟು ಸಿಹಿ ಮಾತಾಡೋಣ, ಬನ್ನಿ ಕೊಟ್ಟು ಪ್ರೀತಿ ವಿಶ್ವಾಸದಲ್ಲಿರೋಣ. ಆ ಬನ್ನಿನ ಹಂಚಿ ಇರ್ತಕ್ಕಂಥ ದುಃಖಗಳನ್ನು, ಕಷ್ಟಗಳನ್ನು, ಅಲ್ಲಿರ್ತಕ್ಕಂಥ ವೈರತ್ವವನ್ನು ದೂರ ಮಾಡಿಕೊಂಡು ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದಂತಹ ಹಬ್ಬವೇ ವಿಜಯದಶಮಿ. ಅಂತಹ ವಿಜಯದ ಸಂಕೇತವಾಗಿರ್ತಕ್ಕಂತಹ ವಿಜಯದಶಮಿ ಅವತ್ತು ಸಹಿತ ಬನ್ನಿ ವೃಕ್ಷ ಪೂಜೆ ಭಾಳ ವಿಶೇಷ. ಅಂದರೆ ಶಮಿ ವೃಕ್ಷ, ಶಮಿ ಬನ್ನಿ ಎರಡೂ ಒಂದೇ. ಶಮಿ ವೃಕ್ಷ ಪೂಜೆಯನ್ನು ಭಾಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿರ್ತೀವಿ. ಅಲ್ಲೂ ಶನೈಶ್ಚರನ ಆರಾಧನೆ ನಡೆದಿದೆ. ಇನ್ನು ಇವತ್ತು ಸೋಮ ಪ್ರದೋಷವಾದ್ರಿಂದ ಪ್ರದೋಷ ಕಾಲದಲ್ಲಿ ಶನೈಶ್ಚರನ ಆರಾಧನೆ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಸ್ವಾಮಿಗೆ ವಿಶೇಷವಾಗಿ ಬಿಲ್ವಪತ್ರೆ ಮತ್ತು ಬನ್ನಿಪತ್ರೆ, ಹಾಗೆ ಬಿಲ್ವಪತ್ರೆ, ಬನ್ನಿಪತ್ರೆ ಜೊತೆಗೆ ತುಂಬೆ ಹೂ, ಈ ಮೂರನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ.
ಶನ್ನೋ ದೇವೀರವಿಶ್ರಯಾಪೋ ಭವಂತು ವೇದೇಂಶಯೋರವಿಶ್ರವಂತನಃ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರ ಶನೈಶ್ಚರನ್ನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಭಗವಂತನ ಆಶೀರ್ವಾದವೂ ನಮಗೆ ಸಿಗುತ್ತೆ. ಜೊತೆಗೆ ಗ್ರಹಗತಿಗಳಲ್ಲಿರ್ತಕ್ಕಂಥ ಕೆಲವು ದುಷ್ಟ ದೋಷಗಳು, ಅಂದರೆ ಕೆಲವು ದುಷ್ಟಗ್ರಹಗಳಾಗಲಿ ಅಥವಾ ಕೆಲವು ಜನಗಳು ನಿಮ್ಮನ್ನು ಬೇರೆ ಥರ ಆಲೋಚನೆ ಮಾಡಿ ನಿಮ್ಮ ಮನಸ್ಸನ್ನು ನೋವು ಕೊಡ್ತಕ್ಕಂಥದ್ದಾಗಲಿ, ಇಂತಹ ಪ್ರಸಂಗ ಇದ್ದರೆ ಯಾರೊಬ್ಬರ ಸಮಸ್ಯೆನೇ ಇರಲಿ, ಸಮಸ್ಯೆಗಳು ಸಾಕಷ್ಟಿದ್ದಾಗ ನೀವು ಮಾಡಬೇಕಾದಂತಹದ್ದು ಮತ್ತೊಂದು ಉಪಾಯ ಇದೆ. ಜನಗಳು, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಶತ್ರುಗಳು ಯಾರೊಬ್ಬರು ನಿಮ್ಮ ಮನಸ್ಸನ್ನು ತುಂಬ ನೋಯಿಸ್ತಾರೆ ಅಂತಂದಾಗ ನೀವು ಮಾಡಬೇಕಾದಂತಹದ್ದು ಒಂದು ಸಣ್ಣದಾದಂಥ ಒಂದು ತಟ್ಟೆನಲ್ಲೋ ಅಥವಾ ಅರಳಿ ಎಲೆನಲ್ಲೋ ಅಥವಾ ಬಿಳಿ ಎಕ್ಕದ ಎಲೆನಲ್ಲೋ ಒಂದೇ ಒಂದು ಡ್ರಾಪು ಎಳ್ಳೆಣ್ಣೆ ತಗೊಳ್ಳಿ. ಇದು ವಿಶೇಷವಾದ್ದು, ಅರ್ಥಗರ್ಭಿತವಾಗಿರುವಂಥದ್ದು, ಬಹಳ ಚುಟುಕಾಗಿ ಸಮಸ್ಯೆಯಿಂದ ಹೊರಬೀಳುವಂಥದ್ದು. ಅರಳಿ ಎಲೆ, ಔದುಂಬರ, ಅರಳಿ ಅಥವಾ ಬಿಳಿ ಎಕ್ಕ, ಈ ಮೂರು ಬಹಳ ವಿಶೇಷವಾಗಿರತಕ್ಕಂಥದ್ದೇ. ಇದರಲ್ಲಿ ಒಂದು ಡ್ರಾಪು, ಅದರ ಎಲೆ ಮೇಲೆ ಒಂದು ಡ್ರಾಪು ಎಳ್ಳೆಣ್ಣೆ ಹಾಕಿ. ಎಳ್ಳೆಣ್ಣೆಯನ್ನು ಹಾಕಿ ನಿಮ್ಮ ಹೆಬ್ಬೆಟ್ಟು, ಎಳ್ಳೆಣ್ಣೆ ಹಾಕಬೇಕು, ಹೆಬ್ಬೆಟ್ಟನ್ನು ಆ ಎಣ್ಣೆ ಮೇಲೆ ಇಡಬೇಕು. ಎಲೆ ಮೇಲೆ ಅಂದರೆ ಎಲೆ ಮೇಲೆ ಎಣ್ಣೆ, ಎಣ್ಣೆ ಮೇಲೆ ನಿಮ್ಮ ಹೆಬ್ಬೆಟ್ಟು, ಈ ಥರ ಇಡ್ತಕ್ಕಂಥದ್ದು ಇಟ್ಟು ಶನ್ನೋ ದೇವೀರವಿಷ್ಠಯ ಆಪೋ ಭವಂತು ಭೀತಯಂಶಯೋರವಿಶ್ರವಂತನಃ ಶನೈಶ್ಚರಾಯ ನಮಃ. ಇಷ್ಟೂ ಮಂತ್ರವನ್ನು ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂದರು ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಆ ಎಲೆ ಮೇಲೆ ಇರ್ತಕ್ಕಂಥ ಎಣ್ಣೆ ಮೇಲೆ, ಆ ಎಳ್ಳೆಣ್ಣೆ ಮೇಲೆ ನಿಮ್ಮ ಹೆಬ್ಬೆಟ್ಟನ್ನು ಇಟ್ಟು ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿ, ಯಾರು ನಿಮಗೆ ಭಾಳಷ್ಟು ಹಿಂಸೆ ಕೊಡ್ತಿರ್ತಾರೆ, ಯಾರು ನಿಮಗೆ ಶತ್ರುಗಳಾಗಿರ್ತಾರೆ, ಯಾರೊಬ್ಬರ ಮನಸ್ಸನ್ನು ನಿಮಗೆ ಭಾಳ ಹಿಂಸೆ ಕೊಡಿಸ್ತಿರುತ್ತೆ, ಅಂತಹ ವ್ಯಕ್ತಿಯ ಮನಸ್ಸನ್ನು ಸಂಕಲ್ಪ, ಆ ವ್ಯಕ್ತಿನ ಹೆಸರನ್ನ ಒಮ್ಮೆ ಮನಸ್ಸಲ್ಲಿಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಿದ್ರು ನಿಜಕ್ಕೂ ನ್ಯಾಯಬದ್ಧವಾದಂಥದ್ದಾದರೆ ಖಂಡಿತ ನಿಮಗೆ ದಾರಿ ಸಿಗುತ್ತೆ. ನಿಮ್ಮ ಅನ್ಯಾಯಕ್ಕೆ ಅವ್ರು ನಿಮಗೆ ಹೇಳಿಸುವಂಥದ್ದಾಗಿದ್ದರೆ ಅದು ಯಾರೂ ಏನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಒಂದಂತೂ ಸತ್ಯ, ನಿಮಗೊಂದು ರಕ್ಷಣೆ ಇದೆ. ಆ ರಕ್ಷಣೆ ಶನೈಶ್ಚರನಿಂದ, ಈ ಮಂತ್ರದಿಂದ ಖಂಡಿತ ಕಾರ್ಯಸಿದ್ಧಿದೆ. ಆದರೆ ಅವನಸರಿ ಅದಾದ ನಂತರ ಅನುಷ್ಠಾನ ಆದಮೇಲೆ ಏನು ಮಾಡಬೇಕು? ಅನುಷ್ಠಾನ ಆದ ನಂತರ ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಆ ಎಣ್ಣೆ ಇರತಕ್ಕಂಥ ಎಲೆನ ಹಾಕಬೇಕು. ಇದಿಷ್ಟು ಕ್ರಮ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದು 3 ಎಲೆಗಳನ್ನ ಹೇಳಿದ್ರಲ್ವಾ, ಔದುಂಬರ, ಅರಳಿ ಅಥವಾ ಎಕ್ಕದ ಗಿಡದ ಒಂದು ಎಲೆ, ಅದು 3 ತಗೋಬೇಕಾ ಅಥವಾ ಯಾವ್ದಾದ್ರು ಒಂದು ಎಲೆ? ಯಾವ್ದಾದ್ರು ಒಂದು ಎಲೆ ಆಗಿರಬೇಕು. ಆ ಎಲೆ ಮೇಲೆ ಒಂದು ಡ್ರಾಪ್ ಎಳ್ಳೆಣ್ಣೆ ಹಾಕಿರಬೇಕು. ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿ ಕೂತಿರಬೇಕು. ಉತ್ತರ ದಕ್ಷಿಣ ಬೇಡ, ಪೂರ್ವ ಅಥವಾ ಪಶ್ಚಿಮ. ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರವನ್ನ ಹೇಳಿಕೊಂಡು ಹೆಬ್ಬೆಟ್ಟನ್ನ ಆ ಎಣ್ಣೆ ಮೇಲೆ ಇಟ್ಟರೆ ಶತ್ರುಗಳು ದೂರ ಆಗ್ತಾರೆ. ಇದು ಅನುಭವ ಸಿದ್ಧಿ ಯಂತ್ರ. ಬಹಳ ಸರಳವಾದ ಉಪಾಯ ಗುರುಜಿ, ಇದು ಶತ್ರುಗಳನ್ನ ದೂರ ಮಾಡೋದು. ಹಿಂದೆ ಋಷಿಮುನಿಗಳ ಕಾಲದಲ್ಲಿ ಋಷಿಗಳು ಸಹಿತ ಜ್ಞಾನವಂತರು, ಬುದ್ಧಿವಂತರು, ಸಾಕಷ್ಟು ಜಪ ಅನುಷ್ಠಾನವನ್ನು ಮಾಡಿ ತಮ್ಮ ತಮ್ಮ ಸರಹದ್ದಲ್ಲಿ ಪಕ್ಕದಲ್ಲಿ ಏನು ನಡೀತಿದೆ ನೋಡ್ತಿರಲ್ಲ, ಅವ್ರು ಬರೀ ಅವ್ರು ಬೇಕಾದೇನಪ್ಪ ಅಂದರೆ ಅನುಷ್ಠಾನಗಳು ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ಅಂದರೆ ತಾವು ತಮ್ಮ ಸೆಕ್ಯೂರಿಟಿ ಜೊತೆಗೆ ತಾವು ಮಾಡಬೇಕಾದಂಥ ಅನುಷ್ಠಾನಕ್ಕೆ ಯಾರೊಬ್ಬರು ತೊಂದರೆ ಕೊಡ್ತಾರೆ ಅಂದರೂ ಅವರು ಎದುರು ನಿಂತು ಬಾಯಿ ಮಾತಾಡ್ತಿರಲಿಲ್ಲ. ಎಲ್ಲ ತಂತ್ರ ಭಾಗದಲ್ಲಿ ಕೆಲಸಗಳು ಮಾಡ್ತಿದ್ರು. ಆ ತಂತ್ರ ಕೆಲಸಗಳೇ ಇವತ್ತು ನಾವು ನಿಮಗೆ ತಿಳಿಸ್ತಾ ಇರತಕ್ಕಂಥ. ಅಂದರೆ ಆ ಎಲೆಗೂ ಅಷ್ಟು ಶಕ್ತಿ ಇದೆ. ಔದುಂಬರ ಅದು ಗುರುವಿಗೆ ಪ್ರೀತಿ, ಅಶ್ವತ್ಥ ಅದು ಗುರುವಿಗೆ ಪ್ರೀತಿ, ಹಾಗೆ ಬಿಳಿ ಎಕ್ಕ ಅದು ಸೂರ್ಯನಿಗೂ ಗುರುವಿಗೂ ಇಬ್ಬರಿಗೂ ಪ್ರೀತಿ. ಅಂತಹ ಎಲೆ ಮೇಲೆ ಎಳ್ಳೆಣ್ಣೆ ಅಂತಕ್ಕಂಥದ್ದು, ಎಳ್ಳು ಅಂತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಇದಕ್ಕೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ವಿಷ್ಣುವಿನ ಬೆವರಿನಿಂದ ಬಂದಂತಹದ್ದು ಎಳ್ಳು, ಜೊತೆಗೆ ಒಂದು ಸಾನ್ನಿಧ್ಯ ಸಿಗುವಂಥದ್ದು ಎಳ್ಳು, ಋಣವಿಮುಕ್ತ ಆಗುವಂಥದ್ದು ಎಳ್ಳು, ಮತ್ತು ಯಾವುದೇ ಕಾರಣಕ್ಕೂ ಇರತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೂ ಶನೈಶ್ಚರನ ಒಂದು ಮಂತ್ರದಿಂದ ಕಾರ್ಯಸಿದ್ಧಿ. ಅಂತಹ ಶನಿ ಮಂತ್ರವನ್ನು ನಾವು ಹೇಳಿಕೊಂಡು ಎಳ್ಳೆಣ್ಣೆನ ಮುಟ್ಟಿದ್ದೇ ಆದರೆ, ಅದು ಎಲೆ ಮೇಲೆ ಮುಟ್ಟಿದ್ದೇ ಆದರೆ, ಈ ಹೆಬ್ಬೆಟ್ಟಲ್ಲಿ ಮುಟ್ಟಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ. ಈ ಹೆಬ್ಬೆಟ್ಟು ಸಾಮಾನ್ಯವಾದ್ದಲ್ಲ. ಇಲ್ಲಿರ್ತಕ್ಕಂಥದ್ದು ಚಕ್ರ ಆಗಿರ್ಬೋದು, ಶಂಖ ಆಗಿರ್ಬೋದು. ಚಕ್ರ ಶಂಖ ಯಾವುದಿದ್ರೂ ಸಹಿತ ಹಸ್ತರೇಖೆಗಳಲ್ಲಿ ಬರ್ತಕ್ಕಂಥ ರೇಖೆಗಳಲ್ಲಿರ್ತಕ್ಕಂಥ ವರ್ಚಸ್ಸು ಅದು ಬಹಳ ವಿಶೇಷವಾಗಿರುತ್ತೆ. ಹೆಬ್ಬೆಟ್ಟು ಪ್ರಧಾನ. ಈ 4 ಬೆರಳುಗಳಿಗಿನ್ನ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಹೆಬ್ಬೆಟ್ಟು. ಆದರೆ ಇದೊಂದಿಲ್ಲ ಅಂದರೆ ಏನೂ ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇದು ಬಹಳ ಪ್ರಾಮುಖ್ಯತೆ. ಹೆಬ್ಬೆಟ್ಟಿಗೆ ಹೆಚ್ಚು ಆದ್ಯತೆಯೂ ಇದೆ. ಹಾಗೆ ಆಯುರ್ವೇದಿಕಲ್ಲೂ ಸಹಿತ ಹಾಗೆ ಆಯುರ್ವೇದಿಕ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಯಾವುದೇ ವಿಚಾರಕ್ಕೆ ಬಂದರೂ ಈ ಹೆಬ್ಬೆಟ್ಟಿನಿಂದ ಸಾಕಷ್ಟು ಉಪಯುಕ್ತಗಳಿದೆ. ಅತಿಯಾದಂಥ ತಲೆನೋವು ಬಂದರೆ ನಾನು ಈ ಜಾಗನ ಪ್ರೆಸ್ ಮಾಡಿ ಅಂತ ಹೇಳಿದ್ದೇನೆ. ಅಂದರೆ ಹೆಬ್ಬೆಟ್ಟಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಮೇಲ್ಭಾಗದ ತಳಭಾಗ, ಈ ಒಂದು ಸೊಂಟದ ಭಾಗ ಅಂತ ಏನು ಹೇಳ್ತೀವಿ, ಈ ಭಾಗ, ಇದನ್ನು ನಾವು ಪ್ರೆಸ್ ಮಾಡಿದ್ರೆ ತಲೆನೋವು ಗುಣ ಆಗುತ್ತೆ. ಹಾಗೆ ಕಣ್ಣು ಮಂಜಾಗುವಂಥದ್ದು, ಕಣ್ಣು ಮೇಲೆ ಪೊರೆ ಬಂದಿರತಕ್ಕಂಥವ್ರು, ಅಂಥವ್ರು ಸಹಿತ ಈ ಬೆರಳನ್ನು ಅವಾಗವಾಗೂ ಈ ಥರ ತಿರುಗಿಸ್ತಾ ಇದ್ದರೆ
ಇಲ್ಲಿರ್ತಕ್ಕಂತಹ ನರನಾಡಿಗಳನ್ನು ತಿರುಗಿಸ್ತಾ ಇದ್ದರೆ ಇಲ್ಲಿ ರಕ್ತ ಚಲನೆ ಆಗುವಂಥದ್ದು ಇಲ್ಲಿರ್ತಕ್ಕಂಥ ವಿಶೇಷತೆ ಭಾಳ ಜ್ಞಾನಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಕಣ್ಣಿನ ರೆಪ್ಪೆಗಳು ಮತ್ತು ಪೊರೆ ಹೊಂದಿರತಕ್ಕಂಥದ್ದು ಸಹಿತ ದೂರ ಆಗುತ್ತೆ. ಹೆಬ್ಬೆಟ್ಟಿನ ಮಹಿಮೆ ಎಷ್ಟೊಂದು ಹೆಬ್ಬೆಟ್ಟಿನ ಮಹಿಮೆ ಅಷ್ಟೇ ಅಲ್ಲಮ್ಮ, ಇಡೀ ದೇಹ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕಿಡ್ನಿ ಸಂಬಂಧಪಟ್ಟಿದ್ದಾಗಿರ್ಬೋದು, ಮತ್ತು ಮಾಂಸಖಂಡಗಳಾಗಿರ್ಬೋದು, ಸ್ನಾಯುಗಳಾಗಿರ್ಬೋದು, ಅಥವಾ ನರನಾಡಿಗಳಾಗಿರ್ಬೋದು, ಇದೆಲ್ಲಕ್ಕೂ ಸಹಿತ ಈ ಹಸ್ತದಲ್ಲೇ ಆಧಾರ ಇದೆ. ಈ ಹಸ್ತದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಶಕ್ತಿ ಇದೆ. ಇದು ಶುಕ್ರನಿಗೆ ಸಂಬಂಧಪಡುತ್ತೆ. ಶುಕ್ರನಿಗೆ ಸಂಬಂಧಪಡ್ತಕ್ಕಂಥ ಅದರಿಂದ ಈ ಜಾಗನ ಆಗಾಗ ನಾವು ಪ್ರೆಸ್ ಮಾಡ್ತಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ನಮಗದು ಗುಣ ಆಗುತ್ತೆ. ಹಾಗೆ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಋತು ಸಂದರ್ಭದಲ್ಲಾಗುವಂಥ ಸಮಸ್ಯೆಗಳೇನಿದೆ, ಆ ಕಿಬ್ಬಟ್ಟೆ ನೋವು ಅಂತಕ್ಕಂಥದ್ದು ಅದು ದೂರ ಆಗುತ್ತೆ. ಹಾಗೆ ನಮಗೆ ಜ್ಞಾಪಶಕ್ತಿ, ಜ್ಞಾನ ಬರಬೇಕಾದ್ರೆ ಈ ಜಾಗನ ನಾವು ಆಗಾಗ ನಾವು ಪ್ರೆಸ್ ಮಾಡ್ತಾ ಇರಬೇಕು. ಇದು ಗುರುವಿಗೆ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲ, ದೇಹದಲ್ಲಿ ಪ್ರಧಾನವಾಗಿ ಪಚನ ಶಕ್ತಿ ಹೆಚ್ಚು, ನಾವು ತಿಂದಂಥದ್ದೇನೋ ಅಜೀರ್ಣವಾಗ್ತಿದ್ರೆ, ನಮಗೆ ಸಮಂಜಸವಾದ ಇಲ್ಲದಂಥ ಪರಿಸ್ಥಿತಿ ಇದ್ದರೆ ಈ ಸ್ಥಳದಲ್ಲೂ ಸಹಿತ ಸಾಕಷ್ಟು ಕೆಲಸಗಳಿದೆ. ಹೀಗೆ ವೈದ್ಯ ಅನ್ನೋದು ಡಾಕ್ಟ್ರು ನಮ್ಮಲ್ಲೇ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಡಾಕ್ಟ್ರು ಜಾಗರೂಕತೆ ಆಗಿದ್ದರೆ ನಮಗೆ ತೊಂದರೆ ಇಲ್ಲ. ನಾವು ದಡ್ಡತನವಾಗಿದ್ದರೆ ಎಲ್ಲ ಸಮಸ್ಯೆಗಳು ಬರುತ್ತೆ. ಎಲ್ಲಕ್ಕಿಂತ ವಿಶೇಷ ಬರೀ ಹಸ್ತದಲ್ಲೇ ಇದ್ದರೆ ಇನ್ನು ಪಾದದಲ್ಲಿ ಎಷ್ಟಿರಬಹುದು. ಪಾದದಲ್ಲಿ ತಲೆ ಕೂದಲು ಜೊತೆಗೆ ಬ್ರೈನಲ್ಲಿರ್ತಕ್ಕಂಥದ್ದು, ಆ ಬ್ರೈನ್ ನಿಮಗೆ ಏನೇನು ಕೆಲಸ ಮಾಡ್ತಿದೆ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರನ್ನು ಒಳ್ಳೆಯವ್ರು ಮಾತಾಡಬೇಕು, ಬೇಡೋ ಕೆಟ್ಟವ್ರನ್ನ ದೂರ ಇಡಬೇಕು, ಅಥವಾ ಯಾವ ವಿಚಾರ ಮಾತಾಡಿದ್ರೆ ಸರಿ ಇರುತ್ತೆ, ಯಾವುದು ತಪ್ಪಾಗುತ್ತೆ, ಇವೆಲ್ಲ ವಿಚಾರನ ಕಮೆಂಡಿಂಗ್ ಸೆಕೆಂಡ್ ಟು ಸೆಕೆಂಡ್ ನಿಮಗೆ ಅದು ವಿಷಯ ತಿಳಿಸುವಂಥದ್ದು ಬ್ರೈನಲ್ಲಿದೆ. ಇದು ಮೇಯ್ನು. ಇದನ್ನು ಸರಿಯಾಗಿ ಕಾಪಾಡ್ಕೋಬೇಕಾದ್ರೆ ಪ್ರತಿ ದಿವಸ ನಿಮ್ಮ ಕಾಲ್ನಡಿಗೆ ಇರಬೇಕು. ಯಾಕೆಂದರೆ ನಿಮ್ಮ ಪಾದ ಭೂಮಿ ಮೇಲೆ ಒತ್ತಬೇಕು. ಆ ಭೂಮಿ ಪಾದ ಇರತಕ್ಕಂಥದ್ದು ಒಂದು ಲೇಯರ್ ಈ ಥರ ಬರ್ತದೆ. ಅಂದರೆ ಒಂದು ಮಧ್ಯದಲ್ಲಿ ಒಂದು ಭಾಗ ಮೇಲಿರುತ್ತೆ. ಸಮನಾಗಿ ಯಾರಿಗೂ ಪಾದ ಇರಲ್ಲ. ಎಲ್ಲರ ಪಾದಗಳನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಪಾದ ಭೂಮಿಗೆ ಉರಿದಾಗ ಪೂರ್ತಿ ತಗಲೋದಿಲ್ಲ, ಅಂದರೆ ಮಧ್ಯಭಾಗ ಸ್ವಲ್ಪ ಮೇಲಕ್ಕೆ ಎತ್ತಿರುತ್ತೆ. ಇದು ಜಲತತ್ವವನ್ನು ಹೇಳುತ್ತೆ. ಅದರಿಂದ ಈ ಜಾಗ ಪ್ರತಿಯೊಂದು ಸ್ಥಳನೂ ಸಹಿತ ಹೆಬ್ಬೆರಳಿಂದ ಮೊದಲುಕೊಂಡು ಇಮ್ಮಡಿ ತನಕ ಹಿಂಗೆ ಭೂಮಿ ಮೇಲೆ ಪಾದವನ್ನಿಟ್ಟಾಗ ಇದು ಹೆಚ್ಚು ನಾವು ಏನು ನಡಿತೀವಿ, ನಡೆದು ಓಡಾಡುವಾಗ ಮೈಯಲ್ಲಿ ರಕ್ತ ಚಲನೆ ಚೆನ್ನಾಗಾಗುತ್ತೆ, ನರನಾಡಿಗಳು ಚೆನ್ನಾಗಿರುತ್ತೆ, ಜ್ಞಾಪಶಕ್ತಿ ಚೆನ್ನಾಗಾಗುತ್ತೆ, ನಿಮ್ಮ ಕಣ್ಣು, ನಿಮ್ಮ ಮಾತು, ನಿಮ್ಮ ವರ್ಚಸ್ಸು, ತೇಜಸ್ಸು ಎಲ್ಲವೂ ವಿಶೇಷ ಆಗುತ್ತೆ. 60 ವರ್ಷದವ್ರು ಸಹಿತ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ 45-50ಕ್ಕೆ ಬರ್ತಾರೆ. ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಯಾತಕ್ಕೆ ಇವತ್ತು ಇಷ್ಟೊಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂದರೆ, ನಾವು ತಿಂತಾ ಇರ್ತಕ್ಕಂಥ ಆಹಾರ ಇದೆಯಲ್ಲ, ಹಣ್ಣು ಹಂಪಲು ತರಕಾರಿ ಪ್ರತಿಯೊಂದಕ್ಕೂ ಸಹಿತ ನಮಗಷ್ಟೇ ಅಲ್ಲ ಇಂಜೆಕ್ಷನ್ ಕೊಡೋದು. ತರಕಾರಿಗಳಿಗೂ ಇಂಜೆಕ್ಷನ್ ಇದೆ, ಹಣ್ಣುಗಳಿಗೆ ಇಂಜೆಕ್ಷನ್ ಇದೆ. ನಾವು ತಿನ್ನಬೇಕಾಗಿರ್ತಕ್ಕಂಥ ಆಹಾರ ನಾವು ವಿಷ ತಿಂತಾ ಇದ್ದೀವಿ. ಇದನ್ನು ತಯಾರು ಮಾಡ್ತಕ್ಕಂಥವರು ಮನುಷ್ಯರೇ, ಅವ್ರು ಪಶುಗಳಲ್ಲ. ಆದರೆ ಅವರು ಅದರಿಂದ 4 ಸಂಪಾದನೆ ಮಾಡೋಕ್ಕೆ ಇನ್ನಷ್ಟು ಜನ ನಾನು ಸತ್ರೂ ಪರವಾಗಿಲ್ಲ, ನನ್ನ ಜೊತೆ ಎಲ್ಲರೂ ಸಾಯಲಿ, ಇದು ನಡೀತಾ ಇದೆ. ತಿಂತಕ್ಕಂಥ ಪ್ರತಿಯೊಂದು ಆಹಾರಗಳಲ್ಲೂ ವಿಷ ಸೇವನೆ ನಮ್ಮಲ್ಲಿದೆ. ಇನ್ನು ನಮ್ಮ ದೇಹ ಸ್ಥಿತಿ ಹೇಗಾಗಿರ್ಬೋದು, ನಮ್ಮ 100 ವರ್ಷ ಶತಮಾನಂ ಭವತಿ ಶದಾ ಯಪ್ಪರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತಿ. 100 ವರ್ಷಗಳು ಚೆನ್ನಾಗಿರಲಿ ಅಂತ ಆಶೀರ್ವಾದ ಇತ್ತು. ಇವತ್ತು ಹೇಗೆ ಆಶೀರ್ವಾದ? ಸದ್ಯ 40-45 ದಾಟಿ ಆನಂದವಾಗಿದ್ದಾರೆ ಅಂದರೆ ಅದು ಸಂತೋಷ ಪಡಬೇಕು. ಯಾಕೆಂದರೆ ತಿಂತಕ್ಕಂಥ ಆಹಾರ, ಕುಡಿತಕ್ಕಂಥ ನೀರು, ಗಾಳಿಯಲ್ಲಿ ಸಹಿತ ಅಷ್ಟೇ ಒಂದು ಕಲುಷಿತವಾಗಿ ಹೋಗ್ತಾ ಇದೆ. ಯಾಕೆಂದರೆ ವಾಹನಗಳು, ದಟ್ಟವಾದಂಥ ರೀತಿ, ಆ ಹೊಗೆ, ನೈರ್ಮಲ್ಯ ಇವೆಲ್ಲವೂ ಸಹಿತ ನಮ್ಮ ಪರಿಸರ ಅಶುದ್ಧಿ ಇರತಕ್ಕಂಥದ್ದು, ಶುದ್ಧಿ ಆಗಿಲ್ಲದೇ ಇರತಕ್ಕಂಥದ್ದು. ನಮ್ಮ ಮನೆ ಮುಂದೆ ನಾವೇ ಎಳ್ಬಂಡಿ ಗಲೀಜು ಮಾಡ್ಕೊಳ್ತಕ್ಕಂಥದ್ದು, ಮನೆಯೊಳಗಿರೋ ಕಸ ತಂದು ನಮ್ಮನೆ ಬಾಗಿಲಲ್ಲೇ ಇಟ್ಕೊಳ್ಳುವಂಥದ್ದು, ಅದು ಕೊಳುತು ನಾರ್ತಿದ್ರು ಸಹಿತ ಅದನ್ನು ಸೇರಿಸ್ಬೇಕಾದ ಸ್ಥಳಕ್ಕೆ ಸೇರಿಸದೇ ಇರತಕ್ಕಂಥದ್ದು, ಅನ್ನ ಯಥೇಚ್ಛವಾಗಿ ಮನೆಯಲ್ಲಿ ಅಡಿಗೆ ಮಾಡಿರ್ತಕ್ಕಂಥದ್ದು. ಒಂದು ಅಕ್ಕಿ ಕಾಳಿಗೆ ಎಷ್ಟು ಕಷ್ಟ ಇದೆ, ಬೆಲೆ ಇದೆ. ಆದರೆ ಮನೇಲಿ ಹೆಣ್ಮಕ್ಳು ಏನು ಮಾಡ್ತಿದ್ದೀರಿ, ಸ್ವಲ್ಪನೂ ಮಿತಿಗತಿ ಇಲ್ದಿರ ಯಥೇಚ್ಛವಾಗಿ ಡಬ್ಬಿಲಿ ಅಕ್ಕಿ ಇರುತ್ತೆ, ಕುಕ್ಕರ್ ರೆಡಿಯಾಗಿರುತ್ತೆ. 1 ಲೋಟ ಹಾಕೋ ಕಡೆ ಕೈ ಜಾರಿಸಿ ಇನ್ನೊಂದು ಅರ್ಧ ಲೋಟ ಜಾಸ್ತಿ ಬಿಟ್ಟರೆ ಮನೇಲಿ ತಿನ್ನಲಿಕ್ಕೆ ಇರ್ತಕ್ಕಂಥ ಹಿಂದೆ ಊಟ ಸಂತೃಪ್ತಿಯಾಗಿ ಮಾಡೋರು, ತೃಪ್ತಿಯಾಗಿ ಮಾಡೋರು. ಕಾರಣ ಆ ಅನ್ನದಲ್ಲೂ ಶಕ್ತಿ ಇತ್ತು, ರುಚಿ ಇತ್ತು. ಇವತ್ತು ಹಸಿವು ನೀಗಿಸ್ಕೊಳ್ಳೋದಕ್ಕೆ ಮಾತ್ರ ಅನ್ನ ಊಟ ಮಾಡ್ತಾ ಇದ್ದೀವಿ ನಾವು. ಏನೋ ಆಯಾ ಕಾಲಕ್ಕೆ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿದ್ರೆ 4 ಗಂಟೆಗೆ ಹೊಟ್ಟೆ ಹಸು, ಒಳ್ಳೆ ಕಡಲೆಪುರಿ ತಿನ್ನಂಗೆ ಆಗ್ಬಿಟ್ಟಿದೆ ಅನ್ನದ ಪರಿ. ಅನ್ನ ಆಗಲಿ ಯಾವ ತರಕಾರಿಗಳಲ್ಲೂ ಶಕ್ತಿ ಇಲ್ಲ, ಅನ್ನದಲ್ಲೂ ಶಕ್ತಿ ಇಲ್ಲ. ಇನ್ನು ದೇಹದಲ್ಲಿ ಇನ್ನೆಲ್ಲಿಂದ ಬರಬೇಕು ಶಕ್ತಿ? ಆಗ ರೋಗ ರುಜಿನಗಳು ಜಾಸ್ತಿ ಅಟ್ಟಹಾಸ ಮೆರೆಯುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರತಿಯೊಬ್ಬ ಮನುಷ್ಯ ವಾಕಿಂಗು ಮಾಡಬೇಕು, ದೇಹನ ವ್ಯಾಯಾಮ ಮಾಡಬೇಕು. ಆ ದೇಹ ಪರಿಸ್ಥಿತಿ ತನ್ನ ಆರೋಗ್ಯ ತಾನು ಗುಣಪಡಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ತನಗೆ ಚೆನ್ನಾಗಿ ಗೊತ್ತು ನಾವು ತಿಂತಿರ್ತಕ್ಕಂಥ ಆಹಾರ ಏನಿದೆ, ಆಹಾರದಲ್ಲಿ ಎಷ್ಟು ವಿಷ ಇದೆ, ನಾವು ಏನನ್ನು ತಿಂತಾ ಇದ್ದೀವಿ, ನಾವು ತಿಂತಾ ಇರ್ತಕ್ಕಂಥ ಆ ಯಾರು ವ್ಯಕ್ತಿ ಇದಕ್ಕೆ ಇಂಜೆಕ್ಷನ್ ಮಾಡಿ ಆ ಪದಾರ್ಥಗಳನ್ನೆಲ್ಲ ಒಂಥರ ಹೈಬ್ರಿಡ್ ಮಾಡಿ ವಿಶೇಷವಾಗಿ ಮಾಡ್ತಿದ್ದಾರಲ್ಲ, ಆ ಹುಚ್ಚೆದ್ದುಕೊಂಡು ಮಾಡ್ತಾ ಇರುವಂಥ ವ್ಯಕ್ತಿ ಸಹಿತ ಅದನ್ನೇ ತಿಂತಾನೆ. ಆದರೆ ತಿನ್ನೋದೇನಪ್ಪ ಅಂದರೆ ಗೊತ್ತಿದ್ದಂಗೂ ತಿಂದ್ಬಿಡ್ತಾನೆ. ಆದರೆ ಒಂದಂತೂ ಸಹಿತ ತನ್ನೊಬ್ಬನ ಬದುಕಾಗಿ ಇಷ್ಟು ಜನನ ಸಾಯಿಸ್ಕೊಂಡು ತಿಂತಾರಲ್ಲ, ಅಂಥ ಮಹನೀಯರು ನಮ್ಮ ಪ್ರಾಂತ್ಯದಲ್ಲಿದ್ದಾರೆ. ಇವತ್ತು ಮನುಷ್ಯ ತಾನು ತಿನ್ನಬೇಕು, ತಾನು ಸಂಪಾದನೆ ಮಾಡಬೇಕು ನಿಜ,
ಹಾಗೆ ಇಂಥ ಚೇಷ್ಟೆಗಳನ್ನು ಮಾಡಿ ಇಂಥ ಕೆಲಸಗಳನ್ನು ಮಾಡಿ ಮಾಡ್ತಕ್ಕಂಥದ್ದಲ್ಲ. ಯಾಕೆಂದರೆ ಸಣ್ಣ ಮಕ್ಕಳು ಹುಟ್ಟದಾಲಿಂದಲೇ ವಿಷಯಕ್ಕೆ ಬಗ್ಗಿಬಿಟ್ಟಿರ್ತಾರೆ. ಮೊದಲು ದೇಹದಲ್ಲಿರ್ತಕ್ಕಂತಹದ್ದು ಏನೇ ವಿಚಾರ, ಏನೇ ಸಮಸ್ಯೆಗಳಿದ್ದರೂ, ಯಾವುದೇ ರೋಗರುಜಿನ ಇದ್ದರೂ ಸಣ್ಣದಾಗ ಒಂದು ಗುಳಿಗೆ ತೊಗೊಂಬಿಟ್ರೆ ಸಾಕು, ಆ ಮನುಷ್ಯನ ರೆಡಿ ಆಗ್ತಿದ್ದ. ಇವತ್ತು ತಲೆನೋವು ಬಂದರೆ 3 ಮಾತ್ರೆ ತೊಗೋಬೇಕು. ಯಾಕೆ ಅಂದರೆ ವಿಷ ತುಂಬಿಕೊಂಡಿರೋ ದೇಹ ಇದು ಅಷ್ಟು ಸಾಮಾನ್ಯಕ್ಕೆ ಬಗ್ಗುವಂಥದ್ದಲ್ಲ. ಇನ್ನು ಅದಕ್ಕೆ ಅದಕ್ಕೆ ಪ್ರಮಾಣ ಔಷಧಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ವಿಷಯನೇ ತೊಗೋಬೇಕು ನಾವು. ಅಂತಹ ಪ್ರಮೇಯಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಬಹಳ ಕಷ್ಟಕರ ಆಗ್ತಾ ಇದೆ. ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ನನ್ನ ಈ ಕಾರ್ಯಕ್ರಮ ನೋಡ್ತಿದ್ದೀರಿ, ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೇನು ಬರ್ತಾ ಇದೆ. ಏಕೆಂದರೆ ಇದರಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ನಾವು ಸ್ವಾದಿಷ್ಟವಾದಂಥದ್ದನ್ನೇ ಹೇಳಿದ್ರೆ ಸಮಂಜಸ ಅಲ್ಲ. ಅಟ್ಲೀಸ್ಟ್ ತಪ್ಪು ಮಾಡ್ತಕ್ಕಂಥವ್ರು ಒಮ್ಮೆ ಆಲೋಚನೆ ಮಾಡಿ. ನೀವು ಮಾಡ್ತಕ್ಕಂಥ ತಪ್ಪು ಬರೀ ನಿಮ್ಮೊಬ್ಬರಿಗೆ ಅಂತಲ್ಲ, ನಿಮ್ಮ ಮನೆ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ವಂಶದವ್ರು ಸಹಿತ ತಿಂತಾರ ಆ ಅನ್ನನ, ಅವ್ರಿಗೂ ವಿಷ ಆಗುತ್ತೆ. ಅದರಿಂದ ದಯವಿಟ್ಟು ಇಂಥದಕ್ಕೊಂದು ಕಡಿವಾಣ ಹಾಕಿ ಎಲ್ಲರೂ ಆರೋಗ್ಯವಾಗಿರೋಣ. ಇರೋ 4 ದಿವಸದ ಬದುಕನ್ನು ನೆಮ್ಮದಿಯಾಗಿ ಕಳೆಯೋಣ. ಗುರುಜಿ, ನಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ರಿ, ಆರೋಗ್ಯವಂತರಾಗಿರಿ, ಹಾಗಾಗಿ ವ್ಯಾಯಾಮ ಮಾಡಿ, ಆದಷ್ಟು ನಡೆಯೋ ಪ್ರಯತ್ನ ಮಾಡಿ ಅಂತ ತಿಳಿಸ್ಕೊಡ್ತಿದ್ರಿ. ಬಹುಶಃ ರಾಶಿಯವ್ರು ಕಾಯ್ತಿರ್ಬೋದು, ಏನಪ್ಪ ಗುರುಜಿ ಇಷ್ಟೊತ್ತಾದ್ರೂ ಇನ್ನು ರಾಶಿನೇ ಪ್ರಾರಂಭ ಮಾಡಲಿಲ್ಲ ಅಂತ. ಹಾಗಾಗಿ ರಾಶಿ ಫಲಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲಸ ಕಾರ್ಯಗಳಲ್ಲೇನೋ ಸಾಕಷ್ಟು ಪ್ರಗತಿ ಇದೆ. ಮನಸ್ಸು ನೆಮ್ಮದಿಯುತವಾಗಿದೆ. ಅಂದುಕೊಂಡಂತಹ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಆದರೆ ಇವತ್ತಿನ ದಿವಸ ನೀವು ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು, ಸಾಕಷ್ಟು ಜನಕ್ಕೆ ರಜಾ, ಇವಾಗ ದಸರಾ ಹಾಲಿಡೇಸ್ ಇದೆ. ಹಾಗಂತ ಬುಕ್ಸನ್ನು ಮೂಲೆಗಿಡ್ದಿರ ಸ್ವಲ್ಪ ಮಟ್ಟಿಗಾದರೂ ಓದೋದ್ರ ಕಡೆ ಒಂಚೂರು ಗಮನ ಕೊಡಿ. ಯಾಕೆಂದರೆ ಮರುವು ಜಾಸ್ತಿ ಇದೆ ನಿಮಗೆ. ನೀವು ಕಷ್ಟಪಟ್ಟು ಓದ್ತೀರಿ, ಶ್ರಮ ಬಿದ್ದು ಎಲ್ಲವನ್ನೂ ಮಾಡ್ತೀರಿ. ಆದರೆ ಮರುವಿನಿಂದ ಎಲ್ಲವನ್ನೂ ಸಹಿತ ದೂರ ಆಗೋಗುತ್ತೆ. ನೀವು ಅಂದುಕೊಂಡಷ್ಟು ಮಾರ್ಕ್ಸು ಬರೋದಿಲ್ಲ, ಅಂದುಕೊಂಡಷ್ಟು ಕೆಲಸಗಳು ಸಿದ್ಧಿಯಾಗೋಲ್ಲ. ಇಂತಹ ಪರಿಸ್ಥಿತಿ ನಿಮಗಿರೋದ್ರಿಂದ ಸ್ವಲ್ಪ ಧೈರ್ಯದಿಂದ, ನೀವು ಸ್ವಲ್ಪ ಶ್ರದ್ಧೆಯಿಂದ ಇದ್ದರೆ, ನಿಮ್ಮ ಜೊತೆಯಲ್ಲಿ ಶ್ರದ್ಧೆ ಇಟ್ಕೊಂಡ್ರೆ ಖಂಡಿತ ಎಲ್ಲವೂ ಯಶಸ್ಸಾಗುತ್ತೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅನುಕೂಲ ಆದರೆ ಕೆಂಪು ಹೂವುಗಳಿಂದ ದೇವರನ್ನ ಪೂಜೆ ಮಾಡಿ. ನಿಮ್ಮ ಮನೆದೇವರ ಹತ್ರ ಇರ್ತಕ್ಕಂಥ ಒಂದು ಮನೆಯಲ್ಲಿರ್ತಕ್ಕಂಥ ಫೋಟೋಗೆ ಒಂದು 4 ಕೆಂಪು ಹೂಗಳನ್ನು ಹಾಕೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಇದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ. ತುಂಬ ದಿನಗಳ ನಂತರ ನಿಮ್ಮ ಕೆಲಸಗಳಲ್ಲಿ ಎಲ್ಲೋ ಒಂದು ಸ್ವಲ್ಪ ಅಡ್ಡಿ ಆತಂಕ ಆಗ್ತಾ ಇದೆಯೇನೋ, ಅಸಮಾಧಾನ ನಡೀತಾ ಇದೆಯೇನೋ, ಅಥವಾ ಯಾವುದೋ ಒಂದು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇದೆಯೇನೋ, ಈ ಪ್ರಕಾರವಾದಂತಹ ಪರಿಸ್ಥಿತಿ ನಿಮ್ಮದು. ನಿಮ್ಮ ಜೊತೆಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು, ಅವರಿಂದಲೇ ಏನಾದರೂ ಒಂದು ವಿಚಾರ ತಿಳ್ಕೊಳ್ಳೋದು, ಆ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ಮನಸ್ಸಿಗೆ ಮನಸ್ಸನ್ನು ನೊಂದ್ಕೊಳ್ಳುವಂಥದ್ದು, ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಅಡ್ಡಿ ಆತಂಕ ತಂದುಕೊಳ್ಳುವಂಥದ್ದು ನಿಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಜೋಪಾನ. ವಾಹನಗಳಲ್ಲೂ ಸಹಿತ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಇವತ್ತು ಬಹಳ ಎಚ್ಚರಿಕೆಯಿಂದ ಇರಿ, ಬಹಳ ಜೋಪಾನವ ನಡೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡತಕ್ಕಂಥದ್ದು ಅಷ್ಟು ಸರಿಸಮಾನವಲ್ಲ, ಸಮಂಜಸವೂ ಅಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣಬಹುದು. ಆ 3 ಗಂಟೆವರೆಗೂ ಆಗ್ತಕ್ಕಂಥ ಸಮಸ್ಯೆಗಳು, ನೀವು ಮೌನವಾಗಿದ್ದರೂ ನಿಮ್ಮನ್ನು ಯಾರಾದರೂ ಮಾತಾಡಿಸ್ತಾರೆ, ಅಲ್ಲೂ ಒಂದು ಸಮಸ್ಯೆ ಅಂತ ತಂದಿಟ್ಕೊಳ್ಬೇಕಾಗತ್ತೆ. ಅದರಿಂದ ಜೋಪಾನ, ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಗುರುಚಂದ್ರರ ಯೋಗ ನಿಮಗಾದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ಇವತ್ತು ಶಿವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವಧ್ಯಾನ ಮಾಡ್ತಕ್ಕಂಥದ್ದು ಅಷ್ಟೇ ವಿಶೇಷವಾಗಿರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಚಂದ್ರಶೇಖರ ದರ್ಶನ ಕೊಡಿ 4 ಬಿಲ್ವಪತ್ರನ್ನ ಸ್ವಾಮಿಗೆ ತೆಗೆದುಕೊಂಡು ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಒಳಗಾಗಿ ಯಾರಿಗಾದರೂ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಕೊಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಜಲದತ್ರ ಅಂದರೆ ನೀರತ್ರ ಕೆಲಸ ಮಾಡ್ತಕ್ಕಂಥವ್ರು, ಕೆರೆ, ಬಾವಿ,
ಮತ್ತು ಹೊಳೆ, ಸಮುದ್ರ ಇಂತಹ ಕಡೆ ಕೆಲಸ ಮಾಡ್ತಕ್ಕಂಥವ್ರು ಮಿಥುನ ರಾಶಿಯವರಾಗಿದ್ದರೆ ಸ್ವಲ್ಪ ಜೋಪಾನ. ಇವತ್ತಿನ ಸಮಯ ಅಷ್ಟು ಸಮಂಜಸವಾದ್ದಲ್ಲ. ನೀವು ಭಾಳ ಎಚ್ಚರಿಕೆ ವಹಿಸಿ ಕೆಲಸ ಮಾಡಿಸ್ಬೇಕು. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಹಾಗೆ ಹಣಕಾಸಿನ ವಿಚಾರಕ್ಕೆ ಬಂದರೆ, ನೀವು ನಿಮ್ಮ ಕೈಯಲ್ಲಿರ್ತಕ್ಕಂಥ ಹಣಕಾಸನ್ನು ಯಾರು ಕೊಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಸ್ನೇಹಿತರು, ಜೊತೆಲಿರ್ತಕ್ಕಂಥ ಆತ್ಮೀಯರು ಅವರನ್ನ ಮುಂದಿಟ್ಕೊಂಡು ನಿಮ್ಮ ಹಣಕಾಸನ್ನು ನೀವು ಬೇರೊಬ್ಬರಿಗೆ ಕೊಡೋದು ಬಹಳ ಉತ್ತಮ. ಯಾಕೆಂದರೆ ಗೌಪ್ಯತೆಯಿಂದ ನೀವೇನಾದ್ರು ಕೊಟ್ಟರು ಕೊಟ್ಟೇ ಇಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಯೋಚನೆ ಮಾಡಿ. ಇನ್ನು ಕರ್ಕಾಟಕ ರಾಶಿ ಇರ್ತಕ್ಕಂಥವ್ರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಅಧಿಕವಾದಂತಹ ಬೆನ್ನೋವು ಅಥವಾ ಸೊಂಟ ನೋವು, ಮೊಣಕಾಲು ನೋವು ಇಂತಹ ಪರಿಸ್ಥಿತಿ ದೇಹದಲ್ಲಿರ್ತಕ್ಕಂಥ 72,000 ನರನಾಡಿಗಳಲ್ಲಿ ಎಲ್ಲಾದರೂ ಒಂದು ಚೂರು ರಕ್ತದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ, ಒಂದು ನರನಾಡಿಯಲ್ಲಿ ರಕ್ತಚಲನೆ ಆಗಿಲ್ಲ ಅಂದರೆ ಅಲ್ಲಿ ಸಮಸ್ಯೆಗಳನ್ನು ತಂದಿಟ್ಕೊಳ್ತೀರಿ. ಅದರಿಂದ ಇವತ್ತಿನ ದಿವಸ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಆರೋಗ್ಯನ ಜೋಪಾನ ನೋಡ್ಕೊಳ್ಳಿ. ಹಾಗೆ ಅತಿಯಾದಂಥ ಪದಾರ್ಥಗಳನ್ನು, ಯಾವ ಪದಾರ್ಥ ಬೇಕು ಯಾವುದು ಬೇಡ, ಯಾವುದು ಆಹಾರ ಅಂತ ಯಾವೊಂದು ಆಹಾರವನ್ನು ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ರಹಸ್ಯವನ್ನು ತಿಳ್ಕೊಂಡು ಅಂತಹ ಆಹಾರಗಳ ಬಗ್ಗೆ ಮಾತ್ರ ಚಿಂತನೆ ಮಾಡಿ. ಬೇಡದ ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ಇವತ್ತಿನ ದಿವಸ ಅಧಿಕವಾದಂತಹ ಸೊಂಟ ನೋವು ಸಹಿತ ಕಾಣಿಸ್ಕೊಳ್ಬಹುದು. ಅದರಿಂದ ಜೋಪಾನ. ಮನೆಯಿಂದ ಆಚೆ ಹೊರಡುವಂತಹ ಕಾಲದಲ್ಲಿ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಮೊಸರನ್ನ ಅಂಗೈಯಲ್ಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಭಗವಂತನ ಪ್ರಾರ್ಥನೆ ಮಾಡಿ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಯಾವುದಾದ್ರು ಸಣ್ಣ ಪುಟ್ಟ ಹಸಿರು ಗಿಡಗಳಿಗೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಯಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮುನ್ನಡೆ ಇದೆ. ಇವತ್ತು ಯಾವೊಂದು ಅಸಾಧ್ಯವಾದ ಕೆಲಸಗಳನ್ನು ಸಹಿತ ಸಾಧನೆ ಮಾಡ್ತೀನಿ ಅಂತಕ್ಕಂತಹದರ ಛಲ ನಿಮಗೆ ಹೆಚ್ಚು ಇರತಕ್ಕಂಥದ್ದು. ಇವತ್ತಿನ ವರ್ಚಸ್ಸು ತೇಜಸ್ಸು ಬಹಳ ವಿಶೇಷವಾಗಿರುತ್ತೆ. ಎಲ್ಲ ಕೆಲಸಗಳಲ್ಲೂ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಸಿಂಹರಾಶಿಯವರು ಒಂದು ದೇವಿ ಆಲಯಕ್ಕೆ ಹೋಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ನೀವು ಹಣೆಗಿಟ್ಕೊಳ್ಳಿ. ಹಾಗೆ ಸ್ವಲ್ಪ ಮಟ್ಟಿಗೆ ಒಂದು ಪೇಪರ್ಲಿ ಪಟ್ನ ಕಟ್ಕೊಂಡು ನಿಮ್ಮ ವಾಚ್ ಪಾಕೆಟಲ್ಲೋ ಅಥವಾ ವ್ಯಾನಿಟಿ ಬ್ಯಾಗಲ್ಲೋ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಕುಂಕುಮ ಅರ್ಚನೆ ಪ್ರಸಾದ ಕುಂಕುಮ ನಿಮ್ಮ ಹತ್ರ ಇದ್ದರೆ 100 ಆನೆ ಬಲ ಇದೆ, ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಷ್ಟೇ ಅಲ್ದಿರ ಇವತ್ತು ಸಂಜೆ ವೇಳೆಗೆ ಸೂರ್ಯಾಸ್ತಮ ಕಾಲದಲ್ಲಿ 1 ಚಿಟಿಗೆಯಷ್ಟು ಬೆಲ್ಲದ ಪುಡಿನ ತಗೊಂಡು ತಾಮ್ರದ ಚೊಂಬಲ್ಲಿ ನೀರು ಹಾಕಿ ಆ ನೀರಲ್ಲಿ ಬೆಲ್ಲದ ಪುಡಿ ಹಾಕಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಆಗ ಕೆಲವು ರೋಗ ರುಜಿನಗಳು ದೂರ ಆಗುತ್ತೆ. ಹೃದಯ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳು ಬಂದರೂ ಆ ಕಾಯಿಲೆಗಳು ದೂರ ಆಗುತ್ತೆ. ಇವತ್ತಿನ ರಾಶಿ ಫಲದಲ್ಲಿ ಈ ಒಂದು ವಿಶೇಷತೆ ಇದೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಧೈರ್ಯವಾಗಿ, ಧೈರ್ಯ ಸಾಹಸ ಲಕ್ಷ್ಮಿ. ಇವತ್ತಿನ ದಿವಸ ಧೈರ್ಯದಿಂದ ತಾವಿದ್ದು ಯಾವ ಕೆಲಸಗಳಾದರೂ ಸಹಿತ ಎಂಥ ಅಚಾತುರ್ಯವಾಗಿ ಎಂಥ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ತೀನಿ ಅಂತಕ್ಕಂಥದ್ರ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಅಜೀರ್ಣ ಸಮಸ್ಯೆ ಇರ್ತಕ್ಕಂಥದ್ದು, ಅಥವಾ ನೀವು ತಿಂದಂಥ ಪದಾರ್ಥಗಳು ಸರಿಯಾಗಿ ಡೈಜೆಷನ್ ಆಗದಿರ ಹೊಟ್ಟೆ ಉಬ್ಬರಿಸುವಂಥ ರೀತಿಯಲ್ಲೂ ಸಹಿತ ಆಗಬಹುದು. ಕನ್ಯಾ ರಾಶಿಯವರು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಯಾವುದೇ ಆಹಾರ ತೆಗೆದುಕೋಬೇಕಾದ್ರೂ ಎಷ್ಟು ಬೇಕೋ ಅಷ್ಟು ಮಾತ್ರ, ಬಲವಂತ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಯಾರೋ ಅತಿಯಾಗಿ ಬಡಿಸ್ತಾರೆ ಅಂತೇಳಿ ವಿಪರೀತವಾಗಿ ತಿಂದು ಹೊಟ್ಟೆ ಭಾರ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಬೇಡ. ಜೊತೆಗೆ ಇವತ್ತು ನೀವು ಆಡ್ತಕ್ಕಂತಹ ಮಾತುಗಳ ಕಡೆ ಯಾವೊಂದು ಮಾತಾಡಬೇಕಾದ್ರೂ ಜೋಪಾನ. ನಿಮ್ಮ ಮಾತು ದುಡುಕಿ ಮಾತಾಡಿ ಇನ್ನೊಬ್ಬರು ಮನಸ್ಸನ್ನು ನೋಯಿಸುವಂಥದ್ದಾಗಲಿ ಅಥವಾ ಇನ್ನೊಬ್ಬರಿಗೆ ಹರ್ಟ್ ಆಗುವಂಥ ರೀತಿ ನಡ್ಕೊಳ್ಳುವಂಥದ್ದಾಗಲಿ ಸಮಂಜಸ ಅಲ್ಲ. ದೇಹದಲ್ಲಿ ಶಕ್ತಿ ಇದೆ, ತಲೆಯಲ್ಲಿ ಜ್ಞಾನವಿದೆ. ನಿಮ್ಮ ದೇಹ ಶಕ್ತಿ ಜ್ಞಾನದಿಂದ ಮತ್ತೊಬ್ಬರಿಗೆ ನೋವು ಕೊಡೋದಕ್ಕಿಂತ ಮತ್ತೊಬ್ಬರ ಜೀವನದಲ್ಲೂ ಸ್ವಲ್ಪ ಬೆಳಕಾಗ್ತಕ್ಕಂಥದ್ದು ಬಹಳ ಉತ್ತಮ. ಅಂತಹ ಬೆಳಕಾಗುವಂತಹ ಕೆಲಸಗಳನ್ನು ತಾವು ಮಾಡಿ ಇವತ್ತೆಲ್ಲ ನಾಳೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಅವ್ರನ್ನ ಇಟ್ಕೊಳ್ಳಿ. ಜೊತೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 20 ನಿಮಿಷದ ತನಕ 3 ರಿಂದ 4:20 ಒಳಗಾಗಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದು ಬೇಡ. ಜೋಪಾನ. ಒಳ್ಳೆಯದಾಗಲಿ. ಗುರುಜಿ, ಸಾಕಷ್ಟು ಜನ ಪತ್ರವನ್ನೇ ಓದ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ರು. ಇವತ್ತು ವಿಶೇಷವಾಗಿ ಸಾಕಷ್ಟು ಪತ್ರಗಳನ್ನು ತಗೊಳ್ಳುವ ಗುರುಜಿ. ಲಲಿತಾನವರು ಗದಗ್ನಿಂದ ಪತ್ರ ಕಳಿಸಿದ್ದಾರೆ. ಪರಮ ಪೂಜ್ಯ ಆನಂದ್ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ, ಗುರುಜಿ ಒಂದು ಮಾತನ್ನು ಹೇಳಬೇಕು. ನಿಮ್ಮ ಹೆಸರಲ್ಲೇ ಆನಂದ ಇದೆ, ಹಾಗಾಗಿ ಎಲ್ಲರ ಸಂಕಷ್ಟಗಳನ್ನು ಪರಿಹರಿಸ್ತಾ ಇದ್ದೀರೋ ಏನೋ ಅಂತ ಕೂಡ ಹೇಳಿದ್ದಾರೆ. ಖಂಡಿತ ಇರಬಹುದು ಲಲಿತಾ ಅವರೇ. ಜೊತೆಗೆ ಅವರ ತಮ್ಮನಾದ ಏಕನಾಥ್ ಬಗ್ಗೆ ಕೇಳಬೇಕು ಅಂತ ಹೇಳಿದ್ದಾರೆ. ಅವರದೇ ಕಣ್ಣಿನ ಚಿತ್ರ ಕಳಿಸಿದ್ದಾರೆ ಅಂತ ಭಾವಿಸ್ತೇನೆ ಗುರುಜಿ. ಅವರ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವ್ರಿಗೆ ಹುಷಾರೇ ಇರೋದಿಲ್ಲ, ಯಾವಾಗಲೂ ಮಾತು ಕೂಡ ಸ್ವಲ್ಪ ತೊಡರಿಸಿ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ಜೊತೆಗೆ ಅವನಿಗೆ ಇತ್ತೀಚೆಗೆ ಫಿಟ್ಸ್ ಕಾಯಿಲೆ ಬೇರೆ ಪ್ರಾರಂಭ ಆಗಿದೆ ಗುರುಜಿ. ಸರಿಯಾಗಿ ರಾತ್ರಿ 12 ಗಂಟೆಗೆ ಪ್ರಾರಂಭ ಆದರೆ ಬೆಳಗಿನ ಜಾವ 4 ಗಂಟೆವರೆಗೂ ಅದು ಹಾಗೇ ಇರುತ್ತೆ. ಮೊದಲೇ ಒಂದು ವೀಕ್ ಇದ್ದಾನೆ ಗುರುಜಿ.
ಗುರುಜಿ, ನಮಗೆ ತುಂಬ ಭಯ ಆಗುತ್ತೆ, ಮುಂದಿನ ಪರಿಸ್ಥಿತಿ ಏನು ಅಂತ ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ 14 ವರ್ಷಗಳೇ ಕಳೆದಿದೆ ಮದುವೆ ಆಗಿ, ಆದರೆ ಗುರುಜಿ ನನಗೆ ಮಕ್ಕಳಿಲ್ಲ, ನನಗೂ ಕೂಡ ಕೈಗಳು ತುಂಬ ನಡಗತ್ತೆ, ಯಾವಾಗಲೂ ಒಂದು ರೀತಿಯ ಭಯದ ವಾತಾವರಣ ನನಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ. ಯಾಕೆ ಗುರುಜಿ ಹೀಗಾಗ್ತಿದೆ? ದಯಮಾಡಿ ಇದೆಲ್ಲದಕ್ಕೂ ಪರಿಹಾರ ತಿಳಿಸ್ಕೊಡಿ. ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿಮ್ಮ, ನಿಮ್ಮ ಪ್ರಶ್ನೆಗಳೇನೋ ಸಾಕಷ್ಟು ಸುರಿಮಳೆ ಕಳಿಸಿದ್ದೀನಿ. ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಮನುಷ್ಯ ತಪ್ಪು ಮಾಡಿದ್ರೆ ಹೆದರಬೇಕು. ಆ ಹೆದರೋ ರೀತಿ ಸಹಿತ ಜೀವನಕ್ಕೆ ಮುಪ್ಪಾಗಿ ಮುಳ್ಳಾಗೋ ರೀತಿ ಹೆದರಂಥದ್ದಲ್ಲ. ನೋಡಿ, ಮನುಷ್ಯ ತಪ್ಪು ಮಾಡೋದು ಸಹಜ. ಮಾಡಿರ್ತಕ್ಕಂಥ ತಪ್ಪನ್ನು ಇನ್ನು ಮತ್ತೊಮ್ಮೆ ಆಗದಂಗೆ ನೋಡ್ಕೊಳ್ಬೇಕಾದ್ದು ಧರ್ಮ. ಹಾಗೆ ಜೀವನದಲ್ಲಿ ಎಂಥ ದೊಡ್ಡ ತಪ್ಪಾದರೂ ಸಹಿತ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ. ಹಾಗೆ ನೀವು ಅಧೈರ್ಯಪಟ್ಟು ಸುಸ್ತಾಗ್ತಾ ಹೋದರೆ ಮುಂದಾಗಬೇಕಾದಂತಹ ಒಳ್ಳೆ ಕೆಲಸಗಳನ್ನು ಸಹಿತ ನೀವು ಮಾಡಲಿಕ್ಕಾಗೋದಿಲ್ಲ. ನಿಮಗೆ ಗೊತ್ತಿದ್ದೇ ಮಾಡಿದ್ದೀರೋ ಗೊತ್ತಿಲ್ದಿರೋ ಮಾಡಿರ್ತೀರೋ, ಯಾವೊಂದು ವಿಚಾರದಲ್ಲಿ ಇದು ಒಬ್ಬರಿಗೆ ತಿಳಿಸ್ತಕ್ಕಂಥದ್ದಲ್ಲ, ಎಲ್ಲರಿಗೂ ಅನ್ವಯಿಸುವಂಥದ್ದು. ಮನುಷ್ಯ ತನ್ನ ಬಾಲ್ಯದಲ್ಲೋ ತನ್ನ ಜೀವನದಲ್ಲೋ ಎಲ್ಲೋ ಒಂದು ಕಡೆ ಎಡವಿರ್ತಕ್ಕಂಥದ್ದನ್ನು ಜೀವನವಿಡೀ ಎಡುತ್ತಾನೆ ಅಂತಲ್ಲ. ಹಾಗಂತ ನಿಂದಿಸ್ತಕ್ಕಂಥವ್ರು ವ್ಯಕ್ತಿಗಳು ಯಾರೊಬ್ಬರು ಇನ್ನೊಬ್ಬರ ನಿಂದನೆ ಬಗ್ಗೆ ಮಾತಾಡ್ತಾ ಇನ್ನೊಬ್ಬರನ್ನ ಹೀಗೆ ಬೆರಳು ಮಾಡಿ ತೋರಿಸಿದ್ರೆ ನೀವು ಒಂದು ಬೆರಳು ಮಾತ್ರ ಅವ್ರ ಕಡೆ ತೋರಿಸಿರ್ತೀರಿ, 3 ಬೆರಳು ಅದ್ರ ಜೊತೆ ಹೆಬ್ಬೆರಳು ನಿಮ್ಮನ್ನೇ ನೋಡಿಸ್ತಾ ಇರುತ್ತೆ. ನಿನ್ನೊಳಗಿರ್ತಕ್ಕಂಥದ್ದನ್ನು ಫಸ್ಟ್ ತಿದ್ದುಕೋ ಅಂತ ಹೇಳ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ದೇಹದಲ್ಲಿ ಶಕ್ತಿ ಇದೆ, ಸ್ವಲ್ಪ ಜನಬೆಂಬಲ ಇರುತ್ತೆ, ಅಥವಾ ನಮಗೆ ಇನ್ಯಾವುದೋ ಒಂದು ಶಕ್ತಿ ಇರುತ್ತೆ, ನಾವು ಇನ್ನೊಬ್ಬರನ್ನೇ ನಿಂದಿಸ್ತಾ ಇರ್ತೀವಿ. ಆದರೆ ಎಲ್ಲಿವರೆಗೂ ಸಾಧ್ಯ? ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ನಿಮ್ಮ ನರನಾಡಿಗಳಲ್ಲಿರ್ತಕ್ಕಂಥ ಶಕ್ತಿ ನಿಮಗೆ ಸ್ವಲ್ಪ ಹುಮ್ಮಸ್ಸು ಹುರುಪನ್ನು ಕೊಡೋ ತನಕ ಮಾತ್ರ. ಒಮ್ಮೆ ನೀವು ಕಾಲಿಡುವುದ್ರೆ, ನೀವು ಕಾಲಿಡುವಿ ನೀವು ಮೂಲೆ ಕೂತಿದ್ದೇ ಆದರೆ ಆಗ ನಿಮ್ಮನ್ನು ತೋರಿಸುವಂಥವ್ರು, ನಿಮ್ಮನ್ನು ಚೇತರಿಸಿ ನಿಮ್ಮನ್ನು ಕೈ ಎತ್ತುವಂಥವ್ರು ಖಂಡಿತ ನಿಮ್ಮ ಜೊತೆ ಇರೋಲ್ಲ. ಯಾಕೆಂದರೆ ನೀವು ನೋವು ಕೊಡೋದಕ್ಕಾಗಿ ಹುಟ್ಟಿರ್ತೀರಿ ಅಂತ ಆಗೋಗಿರುತ್ತಲ್ಲಿ. ಅದರಿಂದ ಯಾರೋ ಏನೋ ಮಾಡ್ತಾರೆ ಅಂತ ನಿಮ್ಮ ಮನಸ್ಸನ್ನು ಧೈರ್ಯ ಪಡೋದು ಬೇಡ. ನೀವು ಧೈರ್ಯವಾಗಿದ್ದು ಹೆದರಿಸಬೇಕು. ನೀವು ಎಷ್ಟು ಧೈರ್ಯವಾಗಿದ್ದರೆ ಅಷ್ಟೇ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ತಮ್ಮವ್ರ ಬಗ್ಗೆ ನೀವು ಒಂದು ಪ್ರಶ್ನೆ ಮುಂದಿಟ್ಟಿದ್ದೀರಿ. ಇದನಿಗೆ ರಾತ್ರಿ ಹೊತ್ತು ಮಾತ್ರ ಫಿಟ್ಸ್ ಬರ್ತಾ ಇದೆ ಅಂತ ಹೇಳಿದಿರಿ. ಯಾಕೆಂದರೆ ಬೆಳಗಿನಿಂದ ಸಂಜೆವರೆಗೂ ಮನುಷ್ಯ ಓಡಾಡ್ತಾ ಇರ್ತಾನೆ, ರಕ್ತ ಚಲನೆ ಆಗ್ತಾ ಇರುತ್ತೆ. ರಾತ್ರಿ ಎಲ್ಲವೂ ಸಹಿತ ಸೈಲೆಂಟಾಗಿ ಮಲಗಿದಾಗ ಆ ರಕ್ತ ಚಲನೆ ಅಷ್ಟು ಸಮಂಜಸವಾಗಿ ಆಗೋದಿಲ್ಲ, ಅಲ್ಲಿ ವ್ಯತ್ಯಾಸ ಆಗ್ಬೋದು. ಇನ್ನಷ್ಟು ರಹಸ್ಯಗಳಿದೆ ಇದು ವಿಚಾರ ತಿಳ್ಕೊಳ್ಳುವಂಥದ್ದು. ಸ್ವಲ್ಪ ಸಮಯ ಕಾಯಿರಿ, ತಿಳಿಸ್ತೀನಿ. ಗುರುಜಿ, ಲಲಿತಾ ಅವರು ಪತ್ರವನ್ನು ಕಳಿಸಿದ್ದಾರೆ ಗದಗ್ನಿಂದ. ಅವರು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ತಾವು ಉತ್ತರ ನೀಡ್ತೇನೆ ಅಂತ ಹೇಳಿದ್ರಿ. ತಮ್ಮನಿಗೆ ಫಿಟ್ಸ್ ಬರುತ್ತೆ, ಯಾಕೋ ಮಧ್ಯರಾತ್ರಿ 12 ಗಂಟೆಗೆ ಪ್ರಾರಂಭವಾದರೆ ಬೆಳಗಿನ ಜಾವ 4 ಗಂಟೆವರೆಗೂ ಇರುತ್ತೆ ಗುರುಜಿ. ಮೊದಲೇ ವೀಕ್ ಇದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು. ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಗುರುಜಿ? ಅದೇ ನಿಮ್ಮ ಸಾಧ್ಯವಾದಷ್ಟು ಇಂಥ ಮಕ್ಕಳಲ್ಲಿ ಏನಪ್ಪ ಅಂದರೆ, ರಾತ್ರಿ ಹೊತ್ತು ಮಲಗಿದಾಗ ಪೂರ್ತಿ ದೇಹ ಸ್ಥಿತಿನೂ ಸಮಾಧಾನ, ಅಂದರೆ ಆ ದೇಹವು ಹೇಗೆ ಸಮಾಧಾನವಾಗಿರುತ್ತೋ ನರನಾಡಿಗಳು ಆ ಸಮಯದಲ್ಲಿ ಸರಿಯಾದಂಥ ರೀತಿ ರಕ್ತ ಚಲನೆ ಆಗೋದಿಲ್ಲ, ದೇಹದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಇನ್ನೊಂದು ಸಾಧ್ಯವಾದಷ್ಟು ಹೆಚ್ಚು ಇಂತಹವರಿಗೆ ದೇಹನ ಮಧ್ಯಾಹ್ನದೊತ್ತು ಸಹಿತ ಸ್ವಲ್ಪ ಎಕ್ಸಸೈಸ್ ಬೇಕು, ವ್ಯಾಯಾಮನೂ ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ವೈದ್ಯರ ಸಲಹೆ ಬೇಕಾಗುತ್ತೆ. ಕಾರಣ ಈತನ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಇರ್ತಕ್ಕಂಥದ್ದು ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿಸಮಾನವದ್ದಲ್ಲ. ಇದು ತುಂಬ ಸಮಸ್ಯೆಗಳಿಗೆ ಈಡು ಮಾಡುತ್ತೆ. ಈತನ ಹಸ್ತ ಸಾಮುದ್ರಿಕೆಯಲ್ಲಿ ಚಂದ್ರ ಇರ್ತಕ್ಕಂಥ ರೀತಿ ನೋಡಿದ್ರೆ ಅಲ್ಲೂ ತೊಂದರೆ ಇದೆ, ಮತ್ತು ರಾಹು ಸಹಿತ ಅಷ್ಟು ಸಮಂಜಸವಾದ್ದಲ್ಲ. ಹೀಗೆ ಒಂದೊಂದು ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥ ಈತನಿಗೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಬೇಗ ಸುಧಾರಣೆ ಆಗುವಂಥದ್ದಲ್ಲ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂಥ ಒಳ್ಳೆಯ ವಾತಾವರಣ ಬೇಕು, ಒಳ್ಳೆಯ ಎಕ್ಸಸೈಸ್ ಬೇಕು, ಒಳ್ಳೆಯ ಔಷಧಿ ಕ್ರಮ ಬೇಕು, ಮತ್ತು ಸದಾಕಾಲ ಈತನ ಒಂದು ನರನಾಡಿಗಳಲ್ಲಿ ಎಲ್ಲೂ ಸಹಿತ ಸುಸ್ತಾಗುವಂಥ ರೀತಿಯಲ್ಲಿ ಆಗಬಾರ್ದು. ಅದಕ್ಕಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ವ್ಯಾಯಾಮ ಮಾಡತಕ್ಕಂಥದ್ದು ಅದು ಮಾಡಿಸೋದ್ರಿಂದ ಸ್ವಲ್ಪ ಸುಧಾರಣೆ ಆಗುತ್ತೆ. ಇನ್ನು ಫಿಟ್ಸ್ ಬರಲಿಕ್ಕೆ ಕಾರಣ ಒಳಗಿರ್ತಕ್ಕಂತಹ ಗ್ರಂಥಿ, ಅಂದರೆ ತಲೆ ಹಿಂಭಾಗದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಕೆಲವು ನರನಾಡಿಗಳಲ್ಲಿ ಆ ರಕ್ತ ಚಲನೆ ಅಂತಕ್ಕಂಥದ್ದು ಸಮಂಜಸವಾಗಿ ಆಗದಿದ್ದಾಗ ಆಗ ಉತ್ಪತ್ತಿ ಆಗುವಂಥದ್ದು ಇಂಥವೆಲ್ಲ ಆಗುತ್ತೆ. ಆದರೂ ಒಂದು ಸತಿ ಫಿಟ್ಸ್ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಅಂಥದ್ದು ಇಡೀ ರಾತ್ರಿ ಬರೋದಾದರೆ ಈತ ಒಂಥರ ಬದುಕೋದೇ ಭಾರಿ ಕಷ್ಟ. ಅಂದರೆ ಬದುಕುಳಿಯೋದ್ರಲ್ಲಿ ಬರೀ ಸಮಸ್ಯೆಗಳನ್ನೇ ಹೊತ್ತು ತಿನ್ನಬೇಕಾಗತ್ತೆ. ಇದನ್ನು ನೋಡ್ತಾ ಈತನಿಗೆ ಅನುಭವಿಸೋದು ಇವನಿಗೊಂದು ಬಾಧೆ ಆದರೆ ಇದನ್ನು ನೋಡೋದಿದೆಯಲ್ಲ ಅದು ಇನ್ನಷ್ಟು ಘೋರ. ಅವ್ನು ಪಡೋ ಬಾಧೆನ ನೋಡಿ ತಟ್ಕೊಳಕ್ಕಾಗಲ್ಲ, ಆ ಸಮಸ್ಯೆನ ಬೇರೊಬ್ಬರಿಗೆ ಹಂಚಲಿಕ್ಕಾಗಲ್ಲ, ಅಥವಾ ಆ ಸಮಸ್ಯೆಯಿಂದ ಅವನು ಸೇಫಾಗಿ ಆಚೆ ತೊಗೊಂಬರ್ಲಿಕ್ಕೆ ಕಷ್ಟವಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಒಂದೊಂದು ಸಮಸ್ಯೆನೇ. ಇದಕ್ಕೆ ಸೂಕ್ತವಾಗಿ ಇದಕ್ಕೆ ಬೇಕಾದಂಥ ಸ್ವಲ್ಪ ವೈದ್ಯನ, ಆ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ರೀತಿ ನೀತಿಗಳನ್ನು ತಿಳ್ಕೊಳ್ಬೇಕು. ಸಮಂಜಸವಾಗಿ ಆದಷ್ಟು ಬೇಗ ಈತನೊಬ್ಬ ಮನುಷ್ಯನ ಮಾಡಬೇಕು. ಇದಕ್ಕೆ ಇದರದೇ ಆದಂತಹ ಕೆಲವು ಔಷಧಿ ಕ್ರಮಗಳಿದೆ. ಮನುಷ್ಯನಿಗೆ ಇರ್ತಕ್ಕಂತಹ ಯಾವ ರೋಗ ರುಜಿನಗಳಿದ್ರೂ
ಅದಕ್ಕೆ ಸೂಕ್ತವಾದಂಥ ಪರಿಹಾರ ಖಂಡಿತ ಇರುತ್ತೆ. ಆದರೆ ತಾಳ್ಮೆಯಿಂದ ಅದ್ರ ಜೊತೆಗೆ ನೀವು ಸ್ವಲ್ಪ ಶ್ರಮವಹಿಸಿ ಕೆಲಸ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಚಿಂತೆ ಮಾಡೋದು ಬೇಡ. ಆದಷ್ಟು ಬೇಗ ಇವನು ಗುಣವಾಗಲಿ ಅಂತ ನಾವು ಸಹಿತ ದೇವರನ್ನ ಪ್ರಾರ್ಥನೆ ಮಾಡೋಣ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿದೆ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ, ಪಿಸ್ತಾ ಇಂತಹದ್ದನ್ನು ಪುಡಿ ಮಾಡಿ ರಾತ್ರಿ ಹೊತ್ತು ಹಾಲಲ್ಲಿ ಇವನು ಸ್ವಲ್ಪ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಆರೋಗ್ಯವಂತನಾಗ್ತಾನೆ, ಗುಣವಂತನಾಗ್ತಾನೆ. ಒಳ್ಳೆಯದಾಗಲಿ. ಲಲಿತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಕಳಿಸಿದ್ದಕ್ಕಾಗಿ. ಗುರುಜಿ, ಇನ್ನೊಂದು ಪತ್ರವನ್ನು ತೆಗೆದುಕೊಳ್ಳೋಣ. ಶಿಲ್ಪಾ ಅನ್ನೋರು ಈ ಪತ್ರ ಬರೀತಾ ಇದ್ದಾರೆ. ಪರಮ ಪೂಜ್ಯ ಆನಂದ್ ಗುರೂಜಿಯವರಿಗೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ದಯವಿಟ್ಟು ನನಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ಪ್ರಥಮದಲ್ಲಿ ಹೇಳಿದ್ದಾರೆ. ನಂತರ ಏನು ಹೇಳಿದ್ದಾರೆ ಕೇಳೋಣ ಗುರುಜಿ. ಅವರ ಸಮಸ್ಯೆ ಅಂದರೆ 27 ವರ್ಷ ಗುರುಜಿ, ನನಗಿನ್ನೂ ಮದುವೆ ಆಗಿಲ್ಲ. ಜ್ಯೋತಿಷಿಯವರ ಹತ್ರ ತೋರಿಸಿದಾಗ ಅವ್ರು ಹೇಳಿದ್ರು ನಿನಗೆ ಮದುವೆನೇ ಆಗಲ್ಲ ಅಂತ. ತುಂಬ ಬೇಜಾರಾಗುತ್ತೆ ಗುರುಜಿ. ನಮ್ಮ ಮನೇಲಿ ನಾನೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದೀನಿ. ಮದುವೆ ಫಿಕ್ಸ್ ಆಗುತ್ತೆ, ಪದೇ ಪದೇ ಮುರಿದು ಬಿಡುತ್ತೆ. ಈಗಾಗಲೇ 2 ವರ್ಷ ಆಯಿತು ಮದುವೆ ಫಿಕ್ಸ್ ಆಗಿ ನಂತರ. ಆದರೆ ಪದೇ ಪದೇ ಮದುವೆ ಡೇಟ್ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇದೆ. ಯಾಕೆ ಮದುವೆ ಆಗ್ತಿಲ್ಲ ನನಗಂತೂ ಅರ್ಥ ಆಗ್ತಿಲ್ಲ. ತಂದೆ ಬೇರೆ ಇಲ್ಲ ಗುರುಜಿ, ನನಗೆ ಅಮ್ಮ ಇದ್ದಾರೆ ಮತ್ತು ಒಬ್ಳು ತಂಗಿ ಇದ್ದಾಳೆ. 2 ಅಣ್ಣಂದಿರಿದ್ದಾರೆ. ಆದರೆ ಯಾವುದಕ್ಕೂ ನಮಗೆ ಸಹಾಯಕ್ಕೆ ಬರಲ್ಲ. ನಮ್ಮ ಜೀವನ ನಾವೇ ನೋಡ್ಕೊಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಗುರುಜಿ. ದಯವಿಟ್ಟು ಗುರುಜಿ ಒಂದು ಆಶೀರ್ವಾದ ಮಾಡಿ ನನಗೆ. ನಾನು ಬೇಗ ಸತ್ತು ಹೋಗ್ಬೇಕು ಗುರುಜಿ, ಆದರೆ ಧೈರ್ಯ ಕೂಡ ಬರ್ತಾ ಇಲ್ಲ. ತುಂಬ ಸಮಸ್ಯೆಯಲ್ಲಿದ್ದೀವಿ, ತುಂಬ ಬೇಜಾರಾಗತ್ತೆ ಕೂಡ. ನಾನು ಸತ್ತ ನಂತರ ನನ್ನ ಕಣ್ಣಿಲ್ಲದವರಿಗೆ ದಾನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾವಿನಲ್ಲೂ ಸಾರ್ಥಕತೆ ಹುಡುಕೋ ಪ್ರಯತ್ನ ಇವ್ರದ್ದು. ಜೊತೆಗೆ ಗುರುಜಿ, ನಿಮ್ಮನ್ನು ನಾನು ದೇವರು ಅಂತ ಭಾವಿಸ್ತೀನಿ. ಹಾಗಾಗಿ ದಯಮಾಡಿ ನನಗೆ ಸಾವು ಬೇಗ ಬರಲಿ ಅಂತ ಆಶೀರ್ವಾದ ಮಾಡಿ. ಜೊತೆಗೆ ನನ್ನ ಆಯಸ್ಸೆಲ್ಲ ನನ್ನ ತಾಯಿಗೆ ಬರಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಗುರುಜಿ. ನನ್ನ ತಾಯಿ ಚೆನ್ನಾಗಿರಬೇಕು ಅಂತ ಆಶೀರ್ವದಿಸ್ತೀರಾ ಅಂತ. ಅದಕ್ಕೆ ನಾ ಹೇಳಿದ್ದು ಪತ್ರದ ಪ್ರಾರಂಭದಲ್ಲಿ ಒಳ್ಳೇದಾಗಲಿ ಅಂತ ಹಾರೈಸಿ ಅಂತ ಹೇಳಿ ಕೊನೆಯಲ್ಲಿ ಸಾವು ಬೇಗ ಬರಲಿ ಅಂತ ಆಶೀರ್ವದಿಸಿ ಅಂತಿದ್ದೀರಲ್ಲ ಶಿಲ್ಪಾ ಅವರೇ, ಅವ್ರಿಗೇನು ಉತ್ತರ ಕೊಡ್ತೀರಾ ಗುರುಜಿ? ಅವರ ಕಣ್ಣಿನ ಫೋಟೋ ಇಲ್ಲಿದೆ. ಅವರು ಬರೆದಿರ್ತಕ್ಕಂಥ ಸಾಲುಗಳನ್ನು ನೋಡಿದ್ರೆ ನನ್ನೂ ಸಹಿತ ಮೂಗನ್ನು ಮಾಡಿಬಿಡ್ತಾ ಇದೆ. ನನ್ನ ಮಾತು ಹೊರಡದಿದ್ದಂಗೆ ಆಯ್ತಿಲ್ಲಿ. ಆದರೆ ಒಂದಂತೂ ಸತ್ಯ ತಾಯಿ, ನಿಮ್ಮ ಕಣ್ಣಿರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ರಾಹು ಇರ್ತಕ್ಕಂಥ ಸ್ಥಾನ, ಗ್ರಹಗತಿಗಳು ನಿಜಕ್ಕೂ ಚೆನ್ನಾಗಿದೆ. ನಿಮಗೆ ಯಾವ ಜ್ಯೋತಿಷ್ಯರು ಹೇಳಿದ್ರು ಮದುವೆ ಆಗಲ್ಲ ಅಂತ? ಅವರು ಹೇಳಿರ್ತಕ್ಕಂಥದ್ದು ಅಕ್ಷರಾಕ್ಷರ ಸುಳ್ಳು. ಯಾಕೆಂದರೆ ಇಲ್ಲಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿದೆ. ನಿನ್ನ ಕಣ್ಣರೇಖೆ ನಿಜಕ್ಕೂ ಬಹಳ ವಿಶೇಷವಾಗಿದೆ. ಈ ವರ್ಷ ಅಂದರೆ ನಾಳೆ ಬರ್ತಕ್ಕಂತಹ ಯುಗಾದಿ ಏನಿದೆ, ಯುಗಾದಿ ಕಳೆದರೆ ನಿನ್ನ ಭವಿಷ್ಯತ್ತು ಬಹಳ ಚೆನ್ನಾಗಿರುತ್ತೆ. ಸುಂದರವಾದಂತಹ ಬದುಕು, ಒಳ್ಳೆ ಮನೆಗೆ ಕಾಲಿಡ್ತಕ್ಕಂತಹ ಒಂದು ಯೋಗ ನಿನ್ನ ಅದೃಷ್ಟದಲ್ಲಿದೆ. ಆದರೆ ನೀನೇನು ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೀನಿ ಸ್ವಲ್ಪ ಸಮಯದ ನಂತರ. ಗುರುಜಿ, ನಿಮಗೆ ಅನ್ಸಲ್ವಾ ಗುರುಜಿ, ಯಾಕೋ ಇತ್ತೀಚೆಗೆ ಈ ಯುವ ಪೀಳಿಗೆ ಏನಾದರೂ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಬರೋದು ಒಂದೇ, ಸಾವೇ ಕೊನೆ ಅಂತ. ದಯಮಾಡಿ ಈ ಶಿಲ್ಪಾ ಅವ್ರ ಮುಖೇನ ಆದರೂ ನೀವು ಅವ್ರಿಗೆ ಮಾತನ್ನ ತಿಳಿಸ್ಬೇಕು. ಮದುವೆ ಆಗಲ್ಲ ಅಂತ ಒಬ್ರು ಯಾರೋ ಹೇಳಿಬಿಟ್ರು ಅಂತ ಸತ್ತೇ ಹೋಗ್ತೀನಿ ಅನ್ನೋ ಒಂದು ಮನೋಭಾವ. ನೀವೇನು ಹೇಳ್ತೀರಾ ಗುರುಜಿ? ಹೇಳಲಿಕ್ಕೆ ಇಂತಹ ವಿಚಾರದಲ್ಲಿ ಅವ್ರಿಗವ್ರು ಧೈರ್ಯ ತಂದ್ಕೊಳ್ಬೇಕಷ್ಟೆ. ಒಂದಂತೂ ಸತ್ಯ, ನೀವು ಸಾಯಬೇಕು ಅಂದ್ಕೊಂಡ ತಕ್ಷಣ ಸಾವು ನಿಮ್ಮನ್ನು ಹುಡ್ಕೊಂಡು ಬರೋದಿಲ್ಲ. ಅಥವಾ ಸಾವನ್ನು ಹಿಡ್ಕೊಂಡು ನೀವು ಹೋದ್ರೂ ಅದು ಸಾಧ್ಯವಿಲ್ಲದ ಮಾತು. ಭಗವಂತ ನೀನು ತಾಯಿ ಗರ್ಭದಿಂದ ಹೊರಬಂದಾಗಲೇ ಆ ಬರುವ ಕ್ಷಣಕ್ಕೆ ಬರೆದಿರ್ತಾನೆ ನೀನು ಕೊಡೆಯೋದು ಯಾವತ್ತು ಅಂತ. ಈ ಮಧ್ಯದಲ್ಲಿ ಅಡ್ವಾನ್ಸಾಗಿ ನಾನು ಹೋಗ್ತೇನೆ ಅಂದರೆ ಅದು ಮೂರ್ಖತನ ಅನಿಸುತ್ತೆ. ಆದರೆ ಸುಮ್ಮನೆ ಅದನ್ನು ನೀನು ಬಾಯಲ್ಲಿ ಆಡಿ ಇಲ್ಲದಂಥ ರೀತಿ ಸಮಸ್ಯೆ ತಂದೊಡ್ಕೊಳ್ತೀಯ ಅಷ್ಟೇ ನೀನು. ಆದರೆ ನಿನ್ನ ಕಣ್ಣರೇಖೆ ಪ್ರಕಾರ ಬಹಳ ಅದೃಷ್ಟವಂತೆ ನೀನು. ಮದುವೆ ಆಗಿಲ್ಲ ಅನ್ನೋದು ಒಂದಿದೆ. ಇಲ್ಲಿವರೆಗೂ 27 ವರ್ಷ ಆಯಿತು ಮದುವೆ ಆಗಿಲ್ಲ ಅಂತ ನಾನು ಹೇಳ್ಕೊಂಡಿದ್ಯಾ. ಆದರೆ ನಿನ್ನ ಕಣ್ಣರೇಖೆ ಪ್ರಕಾರ ಅದೃಷ್ಟ ರೇಖೆಗಳು ತುಂಬ ಚೆನ್ನಾಗಿದೆ. ನಿನ್ನ ಗ್ರಹಗತಿಯಲ್ಲಿ ಶನಿ ಇರ್ತಕ್ಕಂತಹದ್ದು ದೃಷ್ಟಿಕೋನ ಅಷ್ಟು ಸಮಂಜಸವಾದ್ದಲ್ಲ. ಜೊತೆಗೆ ರಾಹುವಿನ ದೃಷ್ಟಿಯು ಅಷ್ಟು ಸಮಂಜಸವಾದ್ದಲ್ಲ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಷ್ಟೇ ಕಷ್ಟಗಳಿರೋದ್ರಿಂದ ನಿನ್ನನ್ನು ಸರಿಯಾದ ರೀತಿ ನೀನು ಒಂದು ವ್ಯವಸ್ಥಿತವಾಗಿ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋಕೆ ಆಗದಿರೋಂಥ ಪರಿಸ್ಥಿತಿ ಎದುರಾಗಿರ್ಬೋದು. ಇದಕ್ಕೆ ಬಹಳ ಚಿಕ್ಕದಾದಂಥ ಒಂದು ಪರಿಹಾರ ಇದೆ, ನಾನು ತಿಳಿಸ್ಕೊಡ್ತೇನೆ. ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟು ತಗೋ. ಇದನ್ನು 16 ದಿವಸ ಮಾಡಬೇಕು. ಮದುವೆ ಆಗದಿರತಕ್ಕಂಥವ್ರು ಯಾರೊಬ್ಬರು ಮಾಡಿದ್ರೂ ಶೀಘ್ರವಾಗಿ ಆಗುವಂತಹದ್ದಿದು. 1 ಹಿಡಿ ಅಕ್ಕಿ ಹಿಟ್ಟು ತಗೊಳ್ಳಿ. ಅಕ್ಕಿ ಹಿಟ್ಟು ಬಾಳೆ ಎಲೆ ಮೇಲೆ ಹಾಕಿ ಕ್ಲೀನಾಗಿ ಅದನ್ನು ಹರಡ್ತಕ್ಕಂಥದ್ದು.
ಒಂದು ತುಳಸಿ ಕಡ್ಡಿಯಿಂದ ಒಂದು ಸರ್ಪದ ಚಿತ್ರವನ್ನು ಬರೀರಿ. ಬಾಳೆ ಎಲೆ, ಅದರ ಮೇಲೆ ಅಕ್ಕಿ ಹಿಟ್ಟನ್ನು ಹರಡತಕ್ಕಂಥದ್ದು, ಹರಡಿ ಕ್ಲೀನಾಗಿ ಅದನ್ನು ಅಗಲವಾಗಿ ಹರಡುವಂಥದ್ದು. ಅದರ ಮೇಲೆ ಒಂದು ತುಳಸಿ ಕಡ್ಡಿಯಿಂದ ಒಂದು ಸರ್ಪನ್ನು ಬರೀತಕ್ಕಂಥದ್ದು, ಒಂದು ಹಾವಿನ ಚಿತ್ರ ಬರೀತಕ್ಕಂಥದ್ದು. ಬರೆದು ನವಗ್ರಹ ಶ್ಲೋಕ ಮಂತ್ರದಲ್ಲಿ ಕಯಾನಶ್ಚಿತ್ರ ಆಭೂದೂತಿ ಸದಾವೃತ ಸಕಾ ಕಯಾಸ ನಿಷ್ಠಯಾವೃತ, ರಾಹುಕೇತುಗಳಿಗೆ ಸಂಬಂಧಪಟ್ಟಂಥ ಮಂತ್ರವಾಗಲಿ ಅಥವಾ ಓಂ ರಾಹವೇ ನಮಃ ಓಂ ಕೇತುವೇ ನಮಃ, ರಾಹುಕೇತುಗಳನ್ನ ಹೆಸರುಗಳನ್ನು 108 ಬಾರಿ ಹೇಳಿಕೊಂಡು ನೀವು ಆ ಸರ್ಪವನ್ನು ಏನು ಅಕ್ಕಿ ಹಿಟ್ಟಲ್ಲಿ ಚಿತ್ರನ ಬಿಡಿಸಿರ್ತೀರಿ, ಅದಕ್ಕೆ ಅಕ್ಕಿ ಕಾಳು ಅಂದರೆ ಅರಶಿನ ಮಿಕ್ಸ್ ಮಾಡಿರ್ತಕ್ಕಂಥ ಅಕ್ಷತೆ, ಅರಶಿನ ಮಿಶ್ರಿತವಾದಂತಹ ಅಕ್ಷತೆಯನ್ನು ತೆಗೆದುಕೊಂಡು ನಿಮ್ಮ ಉಂಗ್ರದ ಬೆರಳು ಮತ್ತು ಹೆಬ್ಬೆರಳು, ಉಂಗ್ರದ ಬೆರಳು ಹೆಬ್ಬೆರಳು ಇವೆರಡರಿಂದ ಅಕ್ಷತೆ ತೆಗೆದುಕೋಬೇಕು. 108 ಸತಿ ರಾಹುವೇ ನಮಃ ಕೇತುವೇ ನಮಃ, ರಾಹು ಕೇತು ಎರಡೂ ಸೇರ್ತ ಹೇಳಿದ್ದಾದ ನಂತರ ಒಂದು ಸತಿ ಅಕ್ಕಿ ಅಕ್ಷತೆಯನ್ನು ಆ ಬಾಲದ ಹತ್ರ ಹಾಕಿ. ಈ ಥರ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಬೇಕು. ಸಾಯಂಕಾಲ ಯಥಾ ಪ್ರಕಾರ ಎಲೆನಲ್ಲಿ, ಬಾಳೆ ಎಲೆನಲ್ಲಿ ಅಕ್ಕಿ ಹಿಟ್ಟೇನಿರುತ್ತೆ ಅದು ಮತ್ತು ಅಕ್ಷತೆ ಎಲ್ಲ ಸೇರಿಸಿ ಹಿಂಗೇನೆ ಒಟ್ಟಿಗೆ ಮಡಚಿ ಅದನ್ನೆಲ್ಲಾದರೂ ಸ್ವಲ್ಪ ದೂರ ತೊಗೊಂಡೋಗಿ ಅದನ್ನು ನೀರ ಹತ್ರ ಆಗಲಿ ಅಥವಾ ತುಳಿದಿರತಕ್ಕಂಥ ಸ್ಥಳದಲ್ಲಾಗಲಿ ಅದನ್ನು ಹಾಕಿ, ಅಥವಾ ಒಂದು ಕವರ್ ಇಟ್ಕೊಳ್ಳಿ. ಆ ಕವರಲ್ಲಿ ಅದನ್ನೆಲ್ಲ ಸೇರಿಸಿ ಮಾಡಿ 16 ದಿವಸ ಆದಮೇಲೆ 16 ದಿವಸದ 16 ಎಲೆಗಳು, 16 ದಿವಸದ ಅಕ್ಕಿ ಹಿಟ್ಟು, ಅಕ್ಷತೆ ಎಲ್ಲವನ್ನೂ ಸಹಿತ ಒಮ್ಮೆ ನಿಮ್ಮ ಮನೆ ಸಮೀಪನೋ ಸ್ವಲ್ಪ ದೂರದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ, ನೀರು ಹರಿಯುವಂಥ ಸ್ಥಳ ಇದ್ದರೆ ಆ ನೀರು ಹರಿಯೋ ಸ್ಥಳಕ್ಕೆ ತಗೊಂಡೋಗಿ ಅದನ್ನೆಲ್ಲ ವಿಸರ್ಜನೆ ಮಾಡಿ ಬನ್ನಿ. ಆ ವಿಸರ್ಜನೆ ಮಾಡಬೇಕಾದ್ರೆ ಆ ಕವರ್ ಮೂಟೆ ಕಟ್ಟಿ ಹಾಕುವಂಥದ್ದಲ್ಲ, ಕವರ್ ಒಳಗಿರ್ತಕ್ಕಂಥ ಎಲೆಗಳನ್ನು ಎಲ್ಲವನ್ನೂ ಸಹಿತ ನೀರಿಗೆ ಹೋಗೋ ಥರ ಮಾಡಿ ಒಂದು ಗಂಗೆ ಪೂಜೆ ಮಾಡಿ ಬನ್ನಿ. ಇಷ್ಟು ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನೀನಂತೂ ಇಷ್ಟು ಅನುಷ್ಠಾನ ಮಾಡಿದ್ದೆ ಆದರೆ ಖಂಡಿತ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಈ ಒಂದು ಯುಗಾದಿಗೆ ಭಾಳ ಒಳ್ಳೆಯ ವರ್ಚಸ್ಸಿದೆ, ಒಳ್ಳೆಯ ಯೋಗ ಇದೆ. ಈ ಬಾರಿ ವರ್ಷದ ಯುಗಾದಿ ಬರೋಷ್ಟರೊಳಗಾಗಿ ನಿನಗೆ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಶೀಘ್ರವಾಗಿ ಮದುವೆ ಆಗುತ್ತೆ ತಾಯಿ. ಇಷ್ಟೇ ಅಲ್ಲ, ಈ ಪತ್ರ ನಿಷ್ಠೆಗೆ ಬಿಡಬೇಡ ನೀನು. ಮದುವೆ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಶೀಘ್ರದಲ್ಲೇ ವರನ್ವೇಷಣೆ ಆಗುತ್ತೆ. ನಿನಗೆ ಒಂದು ಒಳ್ಳೆಯ ಸಂಸಾರಕ್ಕೆ ಕಾಲಿಡುವಂತಹ, ಒಳ್ಳೆ ಮನೆ ಕಾಲಿಡುವಂಥ ಯೋಗ ನಿನಗೆ ಬರುತ್ತೆ. ಆ ಯೋಗ ಬಂದಾದ ನಂತರ ನಿನ್ನ ಲಗ್ನ ಪತ್ರಿಕೆ ಕಾಗದದ ಮುಖಾಂತರ ಮತ್ತೊಮ್ಮೆ ಬರೆದು ನಮ್ಗೆ ಕಳಿಸ್ಕೊಡ್ಬೇಕು. ನೀನು ಒಳ್ಳೆದಾಗಲಿ. ಖಂಡಿತ ಶಿಲ್ಪ ಅವರೇ, ನಿಮ್ಮ ಮುಖೇನ ನಿಮ್ಮಂತಹ ಸಮಸ್ಯೆಯವರಿಗೆ ಎಲ್ಲರಿಗೂ ಕೂಡ ಪರಿಹಾರ ದೊರಕದಂಗಾಯ್ತು. ಜೊತೆಗೆ ಗುರುಜಿಯವರು ಹೇಳಿದ್ದಾರೆ ಯುಗಾದಿ ಅಷ್ಟಲ್ಲೇ ಮದುವೆ ಆಗತ್ತೆ ಅಂತ ಸಿಹಿ ಕೂಡ ಕಳಿಸಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರ ಕಳಿಸಿದ್ದಕ್ಕಾಗಿ. ಗುರುಜಿ, ಇನ್ನು ರಾಶಿಗಳ ಕುರಿತಾಗಿ ತಿಳಿಸ್ಕೊಟ್ಬಿಡ್ತೀರಾ? ತುಲಾ ರಾಶಿ. ಖಂಡಿತಪ್ಪ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಇವತ್ತು ಮನಸ್ಸಿಗೆ ಸ್ವಲ್ಪ ಚಂಚಲತೆ ಇದ್ದರೂ ಮನಸ್ಸು ನೆಮ್ಮದಿಯಾಗಿ ಇಟ್ಕೊಳ್ತೀರಿ. ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ತೀನಿ, ಸಾಧಿಸಬಲ್ಲೆ ನಾನು ಅಂತಕ್ಕಂಥ ಮನಸ್ಥಿತಿ ನಿಮ್ಮದು. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಕ್ಕಟ್ಟಿರಬಹುದು. ಯಾರೊಬ್ಬರಾದರೂ ಸಹಿತ ಒಂದು ಒಳ್ಳೆಯದನ್ನು ಮಾತಾಡ್ತಾ ಇನ್ನೊಂದರ ಬಗ್ಗೆ ಚಿಂತನೆ ಮಾಡಿ ಬೇರೊಂದು ತರಹ ನಿಮ್ಮ ಮನಸ್ಸನ್ನು ನೋಯಿಸುವಂಥ ಪರಿಸ್ಥಿತಿ ಎದುರಾಗಿರಬಹುದು. ಇವತ್ತು ಸ್ವಲ್ಪ ಮಟ್ಟಿಗೆ ಜೋಪಾನವಾಗಿರ್ತಕ್ಕಂಥದ್ದು ಭಾಳ ಉತ್ತಮ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ಬಿಟ್ಟರೆ ಮಿಕ್ಕಂತ ಇನ್ನೆಲ್ಲ ಟೈಮನ್ನು ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ. ಇವತ್ತು ಸಾಧ್ಯವಾದರೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು 54 ಸತಿ ಪಠನೆ ಮಾಡಿ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಬೆಳಕನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಈ ರಾಶಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ದೇಹದಲ್ಲಿ ಆಯಾಸ ಆಗ್ತಕ್ಕಂಥದ್ದು, ಅಲರ್ಜಿ ಸಮಸ್ಯೆ ಇರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ರೀತಿ ಚಂಚಲತೆ ಇರುವಂಥದ್ದು, ಯಾವ ಕೆಲಸ ಮಾಡೋದಕ್ಕೋದ್ರೂ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಎಲ್ಲದರಲ್ಲೂ ಅಡ್ಡಿ ಆತಂಕ ತಂದುಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಾ ಇದೆ. ಆದರೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಮಧ್ಯಾಹ್ನ 3 ಗಂಟೆಯ ನಂತರ ಭಾಳ ನೆಮ್ಮದಿಯಾಗಿರ್ತೀರಿ. 3 ಗಂಟೆವರೆಗೂ ತುಂಬ ಕನ್ಫ್ಯೂಷನಲ್ಲಿರ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸರಿಯಾದಂಥ ರೀತಿ, ವ್ಯವಸ್ಥಿತವಾದಂಥ ರೀತಿ ಇರಲಿಕ್ಕಾಗೋದಿಲ್ಲ. ಚಂಚಲತೆ ಅನ್ನೋದು ಅಧಿಕವಾದಾಗ ಸಮಂಜಸವಾಗಿಲ್ಲದಂಥ ರೀತಿ ಖಂಡಿತ ಎದುರಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರಶೇಖರನ ಆರಾಧನೆ ಮಾಡಿ ಶಿವನ ಆರಾಧನೆಯೊಂದಿಗೆ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಂಜುಂಡೇಶ್ವರನ ಪ್ರಾರ್ಥನೆ ಮತ್ತಷ್ಟು ಯಶಸ್ಸನ್ನು ತಂದುಕೊಡುವಂಥದ್ದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲೇನೋ ಬುಧನ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಚೆನ್ನಾಗಿದೆ. ಇವತ್ತು ಸಾಕಷ್ಟು ಯಶಸ್ಸನ್ನು ತಾವು ನೋಡ್ತೀರಿ. ಒಳ್ಳೆ ಯಶಸ್ಸಿನ ಹಾದಿಯಲ್ಲಿ ತಾವಿರೋದ್ರಿಂದ ಅಂದುಕೊಂಡಿದ್ದ ಎಲ್ಲ ಕೆಲಸಗಳನ್ನು ಸಹಿತ ಶೀಘ್ರವಾಗಿ ಕೈ ಎತ್ಕೊಳ್ತೀರಿ. ಆದರೆ ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ಜೋಪಾನ. ಪ್ರಯಾಣ ನೀವು ಎಲ್ಲೇ ದೂರಭಾರ ಹೊರಡಬೇಕಾದ್ರೂ, ಎಲ್ಲೇ ಪ್ರಯಾಣ ಹೊರಡಬೇಕಾದ್ರೂ ನಿಮ್ಮ ಮನೆದೇವ್ರನ್ನ ಪ್ರಾರ್ಥನೆ ಮಾಡಿ ಹೊರಡಿ.
ಜೊತೆಗೆ ಮನೆಯಲ್ಲಿ ವಯಸ್ಸಾದಂತಹ ಹಿರಿಯ ಜೀವಿಗಳಿದ್ದರೆ, ಹಿರಿಯ ಜೀವದವರು ಯಾರಾದರೂ ಅಜ್ಜಿ, ತಾತ, ತಂದೆ, ತಾಯಿ ಅಥವಾ ಯಾರಾದರೂ ಹಿರಿಯರಿದ್ದರೆ, ಚಿಕ್ಕಪ್ಪ, ದೊಡ್ಡಮ್ಮ ಯಾರಿದ್ರೂ ಪರವಾಗಿಲ್ಲ, ಅಂತ ಅವರಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೋ ಕುಡಿಲಿಕ್ಕೋ ಒಂದಿಷ್ಟು ಪದಾರ್ಥವನ್ನು ಕೊಡಿಸಿ. ಯಾಕೆಂದರೆ ಮನೇಲಿರ್ತಕ್ಕಂತಹ ವಸ್ತುಗಳನ್ನೇ ಸರಿಯಾಗಿ ಅವ್ರು ಕೇಳಿದಂಥ ಮರುಕ್ಷಣ ಒಂದು ನೀರು ಕೇಳಬಹುದು, ಟಿಫನ್ ಕೊಡ್ಬೋದು, ಅಥವಾ ಮನೇಲಿ ಆಗಿರ್ತಕ್ಕಂಥ ಪದಾರ್ಥ ಟಿಫನ್ ಅಡುಗೆ ಮನೆಯಿಂದ ಅವ್ರ ಕೈಗೆ ತೊಗೊಂಡೋಗಿ ಕೊಟ್ಟರು ಸಹಿತ ಎಷ್ಟೋ ಪುಣ್ಯ ಇದೆ. ಆದರೆ ಎಲ್ಲಕ್ಕಿಂತ ಮೂಲ ನಿಮ್ಮ ಮುಖ ನಗುಮುಖವಾಗಿರಲಿ, ನಗ್ನಗ್ತಾ ಮಾತಾಡಿ. ನೀವು ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರೋಂಥದ್ದು, ಮುಖ ಸಪ್ಪಗಿಟ್ಕೊಂಡಿರ್ತಕ್ಕಂಥದ್ದು, ನಿಮಗೆ ಸಮಸ್ಯೆಗಳಿದೆ ಅಂತ ನೀವು ಸಪ್ಪಗೆ ಮುಖ ಮಾಡಿಟ್ಕೊಂಡ್ರೆ ಅದು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಹಿಂಸೆ ಆಗ್ಬೋದು. ನಿಮ್ಮೊಳಗಿರೋ ಸಮಸ್ಯೆನ ಹೇಗೆ ದೂರ ಮಾಡ್ಕೋಬೇಕು ಅನ್ನೋ ಚಿಂತನೆ ನೀವು ಮಾಡಬೇಕು. ಆದರೆ ಇನ್ನೊಬ್ಬರ ಮುಂದೆ ನಗ್ನಗ್ತಾನೆ ಇರಬೇಕು. ಆ ನಗುಮುಖ ತೋರಿಸಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ, ವಿದೇಶಿ ಯಾತ್ರೆ, ಹೀಗೆ ಸಾಕಷ್ಟು ವಿಶೇಷವಾದಂಥ ರೀತಿಯಲ್ಲಿರುತ್ತೆ. ಇವತ್ತು ನೀವು ಏನೇ ಕೆಲಸ ಅಂದುಕೊಂಡ್ರೂ ಸಾಕಷ್ಟು ಯಶಸ್ಸಿನ ಹಾದಿ ತಮ್ಮದು. ಅದರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಶನೇಶ್ವರನ ಪ್ರಾರ್ಥನೆ ಮಾಡಿ. ಶನ್ನೋ ದೇವಿ ರವಿಶ್ರಯಾಪೋ ಭವಂತು ಬೇದೇಂಶಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ವರ ಮಂತ್ರವನ್ನು ಹೇಳ್ಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರ ದುರ್ದಾಕಾರ ಶೋಭಿತಂ. ಅಂದರೆ ಶನೇಶ್ವರನ ಮಂತ್ರವನ್ನು ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಈ ಪ್ರಕಾರ ಶನೇಶ್ವರನ ಮಂತ್ರವನ್ನು ಹೇಳ್ಕೊಳ್ಳಿ. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬಿಡದಿರ ನಿರಂತರವಾಗಿ ನೀವು ಇವತ್ತು ಪಠನೆ ಮಾಡಿದ್ದೆ ಆದರೆ ಶತ್ರುಗಳು ದೂರ ಆಗ್ತಾರೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಯಾರು ಏನೇ ಮಾತಾಡೋರು ಸಹಿತ ಆ ಮಾತನ್ನು ಬಲಗಡೆ ಕಿವಿಯಲ್ಲಿ ಕೇಳಬೇಕು, ಎಡಗಡೆ ಕಿವಿಯಲ್ಲಿ ಬಿಡಬೇಕು. ನೋಡಿ, ಆಡ್ತಕ್ಕಂಥವ್ರು, ನಿಮ್ಮನ್ನು ನಿಂದಿಸ್ತಕ್ಕಂಥವ್ರು, ನಿಮಗೆ ತೊಂದರೆ ಕೊಡ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ಅವರು ಅದನ್ನು ಒಂದು 5-10 ನಿಮಿಷದಲ್ಲಿ ಮಾಡಬಹುದು. ಮರುಕ್ಷಣ ನಿಮಗೆ ಭಗವಂತ ಏನು ಬರೆದಿಟ್ಟಿರ್ತಾನೋ, ನೀವು ಹೇಗೆ ನಡಿಬೇಕು ಅಂತಿರುತ್ತೋ, ಹೇಗೆ ನಡೆದರೆ ನಿಮಗೆ ಅನುಕೂಲ ಆಗಬೇಕು ಅಂತ ಭಗವಂತ ಬರೆದಿರ್ತಾನೋ ಅದನ್ನೇ ನಡೀತಕ್ಕಂಥದ್ದು. ಆದರೆ ಮಧ್ಯದಲ್ಲಿ ಅಸುರರ ಪ್ರವೇಶ, ರಾಕ್ಷಸರ ಪ್ರವೇಶ ಆಗುತ್ತೆ ಹೋಗುತ್ತಷ್ಟೇ. ಆದರೆ ಮುಂದೆ ಏನಾಗಬೇಕೋ ಅದನ್ನು ಅವನೇ ನಿರ್ಣಯ ಮಾಡಿರ್ತಾನೆ. ಅದರಿಂದ ಭಗವಂತನ ನಂಬಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿರ್ತಕ್ಕಂಥ ರಾಹುವಿನ ಒಂದು ಆಸ್ಥಾನ ಅಷ್ಟು ಸಮಂಜಸವಾದಿಲ್ಲದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇರಬಹುದು, ಮನಸ್ಸಿಗೆ ನೆಮ್ಮದಿಯಲ್ಲಿ ಇರಬಹುದು, ದೂರಭಾರ ಪ್ರಯಾಣ ಮಾಡಿ ಆಯಾಸ ಆಗಿರಬಹುದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಕೆಲಸದ ಒತ್ತಡ ಸಾಕಷ್ಟು ಆಗಿ ಅರ್ಧ ತಲೆನೋವಿನಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಅಷ್ಟು ಸರಿಸಮಾನವಾದಂಥ ಸಮಂಜಸವಾಗಿ ಇಲ್ಲದಂಥ ಪರಿಸ್ಥಿತಿ ನಿಮಗಾಗಿರೋದ್ರಿಂದ ಯಾವುದೇ ಕೆಲಸ ಆದರೂ ಬಹಳ ಜವಾಬ್ದಾರಿತ್ವ ಮಾಡಿ ಅಚ್ಚುಕಟ್ಟಾಗಿ ನೀವು ಕೆಲಸಗಳನ್ನು ನಿರ್ವಹಿಸಿದ್ರೆ ಅಷ್ಟೇ ಅನುಕೂಲ ಆಗುತ್ತೆ. ಗುರು ಪ್ರಾರ್ಥನೆ ಬಹಳ ಮುಖ್ಯ. ಗುರು ಪ್ರಾರ್ಥನೆ ಮಾಡಿ, ಅಥವಾ ಬೆಟ್ಟದ ನೆಲ್ಲಿಕಾಯಿ, ಆ ನೆಲ್ಲಿಕಾಯಿ ಗಿಡಕ್ಕೆ, ಆ ನೆಲ್ಲಿ ಗಿಡಕ್ಕೆ ನೀವು ನಮಸ್ಕಾರ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತು ಪ್ರತ್ಯೇಕವಾಗಿ ಗುರುವಿನ ಅನುಗ್ರಹ ನಿಮಗೆ ಬೇಕಾಗಿದೆ. ಅದರಿಂದ ಗುರುಗಳ ಆಸ್ಥಾನಕ್ಕೆ ಹೋಗಿ ಒಮ್ಮೆ ಗುರು ದರ್ಶನ ಮಾಡ್ಕೊಂಡ್ಬಂದರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಇದರಲ್ಲಿ ಅವರ ಸಮಗ್ರ ಫೋಟೋ ಇದೆ, ಅವರ ಯಜಮಾನರದ್ದು ಮತ್ತು ಅವರದ್ದು. ನೀಲಮ್ಮ ಅಂತ ಪತ್ರವನ್ನು ಬರೀತಾ ಇದ್ದಾರೆ. ಸಮಸ್ಯೆಯ ಕೂಪದಲ್ಲಿ ಇವರು ಮಿಂದೇಳ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಅವರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ತಿಳಿಸಿದ್ದಾರೆ. ಅಚ್ಚ ಕನ್ನಡದಲ್ಲಿ ಶುದ್ಧವಾಗಿ ಮಾತಾಡೋ ದಿವ್ಯಾ ಅವರೇ, ನಿಮಗೂ ಕೂಡ ನಮಸ್ಕಾರ. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಹಾಗೆ ನಿರ್ದೇಶಕರಿಗೆ ನಮ್ಮ ಕೃತಜ್ಞತೆಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಧನ್ಯವಾದಗಳಮ್ಮ. ನೀಲಮ್ಮ ಅಂತ ನನ್ನ ಹೆಸರು, 34 ವಯಸ್ಸು ಗುರುಜಿ ನನಗೆ. ಈ ಹಿಂದೆ 4 ವರ್ಷದ ಹಿಂದೆ ನನಗೆ ಮದುವೆ ಆಯಿತು. ತಡವಾಗಿ ಆಯಿತು, ಆದರೆ ಬೇಗ ಅವಸರದಲ್ಲಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವರ ತಾಯಿಗೆ ಹೃದಯ ರೋಗ ಸಂಬಂಧಿ ಕಾಯಿಲೆ ಬಂತು. ಹಾಗಾಗಿ ಇನ್ನೇನು ಅವರು ತುಂಬ ದಿನ ಬದುಕೋದಿಲ್ಲ ಅಂತ ಹೇಳಿ ನನ್ನ ತಮ್ಮ ಬೇಗ ಮದುವೆಯನ್ನು ಮಾಡ್ದ ಗುರುಜಿ. 15 ದಿನಗಳ ನಂತರ ನನ್ನ ತಾಯಿ ತೀರ್ ಹೋದರು. ಸಮಸ್ಯೆ ಏನಂದರೆ ಗುರುಜಿ, ನನ್ನ ಗಂಡನಿಗೆ ನಾನು 2ನೇ ಹೆಂಡತಿ ಅಂತ ತದನಂತರ ನನಗೆ ಗೊತ್ತಾಯಿತು. ಮೊದಲನೇ ಹೆಂಡತಿ ಗಂಡನನ್ನು ಬಿಟ್ಟು ಹೋಗಿದ್ಲು. ಯಾಕೆ ಅಂದರೆ ಇವರು ಕೊಟ್ಟಂತಹ ಮಾನಸಿಕ ಹಿಂಸೆ, ಹೊಡೆತ ಬಡತಗಳಿಗೆ. ಜೊತೆಗೆ ಇಬ್ಬರು ನಾದಿನಿಯರು ಕೂಡ ಇದ್ದಾರೆ. ತುಂಬ ಕಿರುಕುಳವನ್ನು ಕೊಡ್ತಾ ಇದ್ರು. ಸಹಿಸಲಾಗದೆ ಅವಳು ಅಲ್ಲೇ ಇದ್ರೂ ಕೂಡ ಅನೈತಿಕ ಸಂಬಂಧದ ಒಂದು ಪಟ್ಟಿಯನ್ನು ಹೊದಿಸಿ ಅವಳನ್ನ ಓಡಿಸ್ಬಿಟ್ಟಿದ್ದಾರೆ ಅವ್ರ ಮನೆಯಿಂದ. ನಮಗೆ ತುಂಬ ಲೇಟಾಗಿ ಗೊತ್ತಾಯಿತು ವಿಷಯ. ಆದರೆ ಏನು ಮಾಡಲಿ ಗುರುಜಿ, ಅಲ್ಲೇ ಇರಬೇಕು ಅಂತ ಇದ್ದೆ. ನೀವೇ ಹೇಳ್ತಿರ್ತೀರ ಯಾವಾಗಲೂ ಗಂಡನ ಮನೆಯಲ್ಲೇ ಇರಬೇಕು ಅಂತ. ಹಾಗಾಗಿ ಅಲ್ಲೇ ಇದ್ದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಆದರೂ ತುಂಬ ಹಿಂಸೆ ಆಗ್ತಿತ್ತು. ಜೊತೆಗೆ ನನ್ನ ಗಂಡನಿಗೆ ಪುರುಷತ್ವ ಇರಲಿಲ್ಲ ಗುರುಜಿ. ಇದನ್ನು ಯಾರ ಮುಂದೆ ಆದರೂ ಹೇಳಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ರು. ಆದರೆ ಎಲ್ಲರೂ ನನ್ನನ್ನೇ ದೂಷಿಸ್ತಾರೆ, ಬಂಜೆ ಅಂತ ಗುರುಜಿ. ಜೊತೆಗೆ
ಅವ್ರಿಗೆ ಯಾವಾಗ ನನಗೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಗೊತ್ತಾಯ್ತು, ಆಗ ನನಗೆ ತುಂಬಾ ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಬ್ಳು ನಾದ್ನಿ ಅಂತೂ ಮದುವೆ ಆಗಿ 9 ವರ್ಷ ಆದ್ರೂ ಇಲ್ಲೇ ಇದ್ದಾಳೆ, ಗಂಡನೇ ಅವಾಗ ಬಂದು ಹೋಗ್ತಾನೆ. ತುಂಬಾ ಬೇಜಾರಾಗತ್ತೆ. ನನ್ನ ಯಜಮಾನ್ರ ಕೈಲಿ ಅತ್ತೆ ಕೈಲೆಲ್ಲ ಹೊಡಿಸ್ತಾಳೆ ಗುರುಜಿ ಚಾಡಿ ಹೇಳಿ. ಹಾಗಾಗಿ ನನಗೂ ಬೇಜಾರಾಯ್ತು. ನನ್ನ ತಮ್ಮ ಒಮ್ಮೆ ಬಂದಾಗ ಎಲ್ಲವನ್ನ ಹೇಳ್ಬಿಟ್ಟೆ. ಹಾಗಾಗಿ ನನಗೆ ಚೆಕಪ್ ಮಾಡಿಸಿದ್ರು, ನನಗೇನೂ ತೊಂದರೆ ಇಲ್ಲ ಅಂತ ಗೊತ್ತಾಯ್ತು. ನಂತರ ನನ್ನ ಗಂಡನನ್ನ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ರೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಪರೀಕ್ಷೆಗೆ ಹೋಗ್ಲಿಕ್ಕೆ ಬರಲಿಲ್ಲ ಗುರುಜಿ. ಜೊತೆಗೆ ಒಂದು ದಿನ ತುಂಬಾ ಕಿರುಕುಳ ಕೊಟ್ಟು ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರು ಗುರುಜಿ. ಪ್ರಸ್ತುತ ನಾನಿವಾಗ ತಮ್ಮನ ಮನೆಯಲ್ಲಿದ್ದೀನಿ. 1 ವರ್ಷಗಳೇ ಕಳೆದು ಹೋಗಿದೆ ಗುರುಜಿ. ಆದರೂ ನನ್ನ ಗಂಡನಿಂದ ಒಂದು ಫೋನ್ ಕಾಲ್ ಕೂಡ ಇಲ್ಲ, ಯಾವುದೇ ಮಾಹಿತಿ ಕೂಡ ಇಲ್ಲ. ಅವ್ರಿಗೆ ನಾನು ಸಂಪೂರ್ಣವಾಗಿ ಬೇಡ ಆಗ್ಬಿಟ್ಟಿದ್ದೀನಿ. ಅವರ ಸಂಬಂಧಿಕರಿಂದಲೇ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ. ನನ್ನ ತಮ್ಮ ಕೋರ್ಟ್ಗೆ ಡಿವೋರ್ಸ್ ಕೇಸ್ ಅಪ್ಲೈ ಮಾಡಿದ್ದಾನೆ. ಈಗ 5-6 ಸೆಷನ್ಗಳು ಕೂಡ ಮುಗಿದಿದೆ ಗುರುಜಿ. ನನಗೆ ಇವಾಗಿರೋವಂಥ ಪ್ರಶ್ನೆಗಳು ಏನಂದರೆ, 2ನೇ ಮದುವೆ ಯೋಗ ಇದೆಯಾ ನನಗೆ? ಮುಂದಿನ ಜೀವನದ ಒಂದು ಭವಿಷ್ಯ ಏನು? ಹೋಗ್ಲಿ, ನಾನು 2ನೇ ಮದುವೆ ಆದರೆ ನಾನು ಚೆನ್ನಾಗಿರ್ತೀನ ಗುರುಜಿ? ಸಂತಾನವಾಗತ್ತಾ ಅಂತ ಕೇಳ್ತಿದ್ದಾರೆ. ಅಥವಾ ನನಗೆ ಈಗ ಪ್ರಸ್ತುತದಲ್ಲಿ ಇರೋ ಈ ಹಳೆಯ ಸಂಬಂಧವೇ ಸರಿ ಹೋಗುತ್ತಾ? ದಯವಿಟ್ಟು ತಿಳಿಸ್ಕೊಡಿ ಗುರುಜಿ. ನಾನು ತುಂಬ ಈ ಪ್ರಶ್ನೆಗಳಲ್ಲಿ ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಗುರುಜಿ. ನೀಲಮ್ಮ ಅವರು 5 ಲೆಟರ್ ಅಂದರೆ 5 ಶೀಟ್ಸು, ಆ ತೂಕ ನೋಡ್ಲಿಕ್ಕೆ ಪೇಪರ್ ಇಸ್ಕೊಂಡೆ ನಾನು. ಆದರೆ ನೋಡಿ ಗುರುಜಿ, ಬಹಳಷ್ಟು ಹೆಣ್ಮಕ್ಳಿಗೆ ಹಿಂಗಾಗತ್ತೆ. ಆ ಥರದಲ್ಲಿ ಮದುವೆ ಮಾಡಿಬಿಡ್ತಾರೆ. ಏನಾಗಿರತ್ತೆ ಹಿಂದೆ ತಿಳ್ಕೊಳ್ಳೋದಿಲ್ಲ. ಇನ್ನೂ ನಮ್ಮಲ್ಲಿ ಕೆಲವು ಸಂಪ್ರದಾಯ, ಕೆಲವು ಪದ್ಧತಿಗಳಲ್ಲಿ ಗಂಡು ಹೆಣ್ಣಿನ ಮಧ್ಯದಲ್ಲಿರ್ತಕ್ಕಂತಹ ಪ್ರೀತಿ ವಿಶ್ವಾಸಕ್ಕೂ ಸಹಿತ ಕೆಲವು ಸತಿ ಧಕ್ಕೆ ಬಂದ್ಬಿಡುತ್ತೆ. ಯಾಕೆಂದರೆ ಇವರು ಆತರಪಟ್ಟು ಮನೆಯಲ್ಲಿ ಮದುವೆ ಮಾಡೋದಿದೆಯಲ್ಲ, ಇದು ತಪ್ಪು. ಆದರೆ ಮದುವೆ ಅನ್ನೋದು ಇಲ್ಲಿ ತಪ್ಪು ಒಪ್ಪಿನ ಬಗ್ಗೆ. ಆದರೆ ಹಿಂದೆ ಸ್ವಲ್ಪ ಮುಂದೆ ಕೇಳೋದು ನೋಡಿದ್ರೆ ಧರ್ಮಶಾಸ್ತ್ರದಲ್ಲೇ ಹೇಳುತ್ತೆ, ಮದುವೆ ಅಂತಕ್ಕಂಥದ್ದು ಇಲ್ಲಿ ನಿರ್ಣಯ ಅಲ್ಲ, ಭಗವಂತ ಮೇಲೆ ನಿರ್ಣಯಿಸಿರ್ತಾನೆ ಅಂತ. ಹಾಗಿದ್ದ ಮೇಲೆ ಕಂತೆಗೆ ತಕ್ಕ ಬಂತೆ ಅವನು ಬರೆದು ಬಿಟ್ಟಿರ್ತಾನೆ, ಇಂತಹವರಿಂದಲೇ ನಿಮ್ಮ ಜೀವನ ಇಂಥವ್ರ ಮಧ್ಯದಲ್ಲೇ ಇರಬೇಕು ಅಂತ. ಇದಾದ ಮೇಲೆ ಇನ್ನೊಂದು ನಿಮ್ಮ ಪ್ರಶ್ನೆ ಇದೆ, ನಾನು ಇನ್ನೊಂದು ಮದುವೆ ಮಾಡಿಕೊಂಡ್ರೆ ನನ್ನ ಜೀವನ ಹೇಗಿರುತ್ತೆ? ನನಗೆ ಅಂಥ ಅವಕಾಶ ಇದೆಯಾ? ನನಗೆ ಅಂತಹ ಒಂದು ಅನುಕೂಲತೆ ಆಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಇದೆ. ನಿಮ್ಮ ಬಲಗಣ್ಣಿನ ರೇಖೆ ನೋಡಿದ್ರೆ ಖಂಡಿತವಾಗ್ಲೂ ಅಂತಹ ಯೋಗ ನಿಮಗಿದೆ. ನೀವು ಆ ಒಂದು ತೀರ್ಮಾನಕ್ಕೆ ಬರಬಹುದು. ಇನ್ನು ಸಂತಾನ ನನಗಾಗುತ್ತಾ ಇಲ್ವಾ ಅನ್ನೋದ್ರ ಪ್ರಶ್ನೆ ನೀವು ಹೇಳ್ತಿದ್ದೀರಿ. ಅದಕ್ಕೂ ಮುಂಚಿತವಾಗಿ ನೀವೇ ಪ್ರಶ್ನೆ ಉತ್ತರ ಕೊಟ್ಬಿಟ್ಟಿದ್ದೀರಿ. ನಿಮ್ಮ ಪತಿದೇವರಲ್ಲಿ ಆ ಒಂದು ಶಕ್ತಿ ಇಲ್ಲ ಅಂದಾಗ ಇನ್ನು ನಿಮ್ಮ ಸಂತಾನ ಆಗುವಂಥದ್ದು ಕಷ್ಟ. ಇನ್ನು ನೀವು ಡೈವರ್ಸ್ ತೆಗೆದುಕೊಳ್ತಕ್ಕಂಥದ್ದು, ಮತ್ತೊಂದು ಮದುವೆ ಆಗಲಿಕ್ಕೆ ನಿಮ್ಮ ಪ್ರಯತ್ನ ಇರತಕ್ಕಂಥದ್ದು, ನೀವು ಅದರ ಬಗ್ಗೆ ಈಗಾಗಲೇ ಚಿಂತನೆ ಮಾಡ್ತಾ ಇದ್ದೀರಿ. ಅದಕ್ಕೆ ಬಹಳ ಸ್ಪಷ್ಟ ಮಾಹಿತಿ ಇದೆ. ಎಡಗಣ್ಣಿನ ರೇಖೆಯಲ್ಲಿರ್ತಕ್ಕಂಥ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿಮ್ಮ ಈ ತೀರ್ಮಾನ ಅಂತಕ್ಕಂಥದ್ದು ಅಷ್ಟು ಸರಿಯೋ ತಪ್ಪೋ, ಯಾಕೆ ನಿಮಗೆ ಬಿಟ್ಟುವಂಥ ವಿಚಾರ. ನಾನು ಹೇಳ್ತಿದ್ದೀನಿ, ಲಗ್ನ ಆಗ್ಬೋದು, ಮದುವೆ ಆಗ್ಬೋದು, ಬಟ್ ಆದರೆ ಅನ್ಯೋನ್ಯತೆ ಆ ಪ್ರೀತಿ ವಿಶ್ವಾಸಕ್ಕೆ ಬಂದಾಗ ಆ ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗ್ಬೋದು. ಆದರೆ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಬೇಕಾಗತ್ತೆ. ಆದರೆ ಹೋದಷ್ಟು ದಿವಸಕ್ಕೂ ತಮ್ಮನ ಮನೆಯಲ್ಲೇ ಇರ್ತಕ್ಕಂಥದ್ದು ನ್ಯಾಯ ಸಂಬಂಧವಲ್ಲ. ಯಾಕೆಂದರೆ ತಮ್ಮನಿಗೆ ಇವತ್ತು ಮದುವೆ ಆಗಿದೆಯೋ ಬಿಟ್ಟಿದೆಯೋ, ಆತ ಒಂದು 4 ದಿವಸ ಅಥವಾ 4 ವರ್ಷ 5 ವರ್ಷ ಪ್ರೀತಿ ವಿಶ್ವಾಸದಲ್ಲಿ ನೋಡ್ಬೋದು. ನಾಳೆ ತಮ್ಮನ ಹೆಂಡತಿಯಿಂದ ನಮ್ಮನೇಲಿ ಈ ಥರ ಇರ್ತಕ್ಕಂಥದ್ದಕ್ಕೆ ನಿಮ್ಮನೇಲಿ ನಾದ್ನಿ ಇದ್ದಿದ್ದಕ್ಕೋಸ್ಕರ ನೀವು ಈ ಸಮಸ್ಯೆ ನೋಡ್ಕೊಂಡು ಬಂದಿದ್ದೀರಿ. ಹಾಗೆ ನೀವಿಲ್ಲಿದ್ದಾಗ ನೀವು ಒಳ್ಳೆತನ ಇರುತ್ತೋ ಕೆಟ್ಟತನವಿರುತ್ತೋ. ಯಾಕೆಂದರೆ ಸ್ವಂತ ತವ್ರ ಮನೆ ಅಂದಾಗ ಕೂತ್ಕೊಂಡು ಕನಿಷ್ಠ ಪಕ್ಷ ಕೂತಾಗ ಒಂದು ಲೋಟ ನೀರು ತಂದ್ಕೊಡು ಅಂದಾಗ ನಿಮ್ಮ ಅತ್ತಿಗೇನೋ ಅಥವಾ ನಿಮ್ಮ ಅಣ್ಣನ ಅಥವಾ ತಮ್ಮನ ಹೆಂಡತಿ ಏನಪ್ಪ ಕೂತ್ಕಡೆ ನಾನು ಸರ್ವ್ ಮಾಡಬೇಕಲ್ವ, ನನಗೆ ಯಾವ ಪ್ರಾರಬ್ಧ ಕರ್ಮ, ನನಗೆ ಯಾವ ಈ ಗಂಡಾಂತರ ಅಂತ ಅಲ್ಲಿ ನೀವು ಏನು ಮಾಡಿದ್ದೀರೋ ಅಲ್ಲಿ ಹೇಗಿತ್ತೋ ಪರಿಸ್ಥಿತಿ ಇಲ್ಲೂ ಅದೇ ಸೃಷ್ಟಿಯಾಗುತ್ತೆ. ಅದರಿಂದ ಹೆಣ್ಣು ಮಕ್ಕಳು ಒಂದು ರಹಸ್ಯ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ನೋಡಿ, ತಂದೆ ತಾಯಿ ಮನೇಲಿ ಇರೋಷ್ಟು ದಿವಸ ಮದುವೆ ಆಗೋ ತನಕ ಈ ಮನೇಲಿದ್ದಾಗ ಯಾವ ಸಮಸ್ಯೆ ನಿಮಗಿರೋದಿಲ್ಲ. ಒಮ್ಮೆ ಮದುವೆ ಆಗಿ ನೀವು ಅತ್ತೆ ಮನೆ ಸೇರಿದ ಮೇಲೆ ಅತ್ತೆ ಮನೆಯಿಂದ ಪುನಃ ನೀವು ಯಾವಾಗ ಹಿಂದೆ ಒಂದು ಹೆಜ್ಜೆ ಹಾಕಿ ನೀವು ತವ್ರ ಮನೆಗೆ ಬಂದು ಸೇರ್ತೀರಿ, ಅಲ್ಲಿ ಖಂಡಿತ ಹೇಳ್ತೀನಿ ಎಲ್ಲರಿಗೂ ಸಮಸ್ಯೆ ಅಲ್ಲೇ ಶುರುವಾಗುತ್ತೆ. ನೀವು ಹೇಳ್ಬೋದು ನನ್ನ ತಾಯಿ ಮನೆ, ನನ್ನ ತಂದೆ ಮನೆ, ನಾನು ಹುಟ್ಟು ಬೆಳೆದ ಮನೆ, ಆ ಅಧಿಕಾರ ನಿಮಗೆ ಇರಬಹುದು ನಿಜ. ಆದರೆ ನಿಮ್ಮಂತೆ ಇನ್ನೊಂದು ಮನೆಯಿಂದ ಬಂದಿರತಕ್ಕಂಥ ಹೆಣ್ಣಿಲ್ಲಿರ್ತಾಳೆ. ಅವಳು ಸಹಿತ ಎಲ್ಲವನ್ನೂ ಬಿಟ್ಟು ಇಲ್ಲಿ ತವ್ರ ಮನೆ ಬಿಟ್ಟು ಇಲ್ಲಿ ಬಂದಿರ್ತಾಳೆ. ಹಾಗೆ ನೀವು ತವ್ರ ಮನೆ ಬಿಟ್ಟು ಹೋಗಿ ಪುನಃ ತವ್ರ ಮನೆಗೆ ಬಂದು ಸೇರಿಕೊಂಡ್ರೆ ಇಲ್ಲಿ ಸಮಸ್ಯೆ ಅನ್ನೋದು ಜಾಸ್ತಿ ಉಲ್ಬಣ ಆಗುತ್ತೆ. ಅದಕ್ಕೆ ಸಂಪ್ರದಾಯಬದ್ಧವಾಗಿ ಮದುವೆ ಮಾಡಿಕೊಟ್ಟ ಮೇಲೆ ನೀವು ಇರಬೇಕಾದ್ದಲ್ಲೇ, ಅಥವಾ ನಿಮ್ಮ ಅಲ್ಲಿ ತೊಂದರೆ ಆಗಿದೆ ಅದಕ್ಕೆ ತತ್ಸಮಾನವಾಗಿ ನೀವಿಲ್ಲ ವ್ಯವಸ್ಥೆ ಆಗಬೇಕು. ನಿಮ್ಮ ಕಣ್ಣರೇಖೆಯಲ್ಲಿ ಆ ಯೋಗ ಇದೆ. ಆದಷ್ಟು ಬೇಗ ಒಂದು ತೀರ್ಮಾನ ತೆಗೆದುಕೊಳ್ಳಿ, ಒಳ್ಳೆಯದಾಗಲಿ.
ಗುರುಜಿ ಮತ್ತೊಂದು ಪತ್ರವನ್ನ ನೋಡೋಣ ಗುರುಜಿ. ಹರಿಹರದಿಂದ ಪ್ರಕಾಶನ್ ಅವರು ಈ ಪತ್ರ ಬರಿತಾ ಇದ್ದಾರೆ. ನೇರವಾಗಿ ಸಮಸ್ಯೆಯನ್ನ ತಿಳಿಸಿದ್ದಾರೆ ಗುರುಜಿಯವರು. ಗುರುಜಿ, ನಾನು ಒಂದು ಸ್ವಂತ ಗಾಡಿಯನ್ನ ಇಟ್ಕೊಂಡಿದ್ದೀನಿ, ಕಾರ್ ಡ್ರೈವರ್ ಆಗಿ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೇ ದುಡಿದ್ರೂ ಕೂಡ ನನ್ನ ಬಳಿ ಹಣ ನಿಲ್ಲೋದಿಲ್ಲ. 2-3 ತಿಂಗಳೇ ಕಳೆದಿದೆ ಗುರುಜಿ, ಬಾಡಿಗೆ ಸರಿಯಾಗಿ ಸಿಗ್ತಿಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಜೊತೆಗೆ ನನ್ನ ವಾಹನ ಪದೇ ಪದೇ ರಿಪೇರಿಗೆ ಬರ್ತಾ ಇದೆ ಗುರುಜಿ. ಸುಮಾರು ದಿನಗಳಿಂದ ನನ್ನ ಎಡಗಣ್ಣು ಬೇರೆ ಬಡಿದುಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹೆಣ್ಮಕ್ಳೆಲ್ಲ ಬಲಗಣ್ಣು ಬಡ್ಕೊಂಡ್ರೆ ಸ್ವಲ್ಪ ಭಯ ಬೀಳ್ತಾರೆ, ಹಾಗೆ ಗಂಡು ಮಕ್ಳೆಲ್ಲ ಸ್ವಲ್ಪ ಎಡಗಣ್ಣು ಬಡ್ಕೊಂಡ್ರೆ ಏನೋ ಕಾದಿದೆ ಮುಂದೆ ಅನ್ನೋ ಮುನ್ನೆಚ್ಚರಿಕೆ ಕೊಡುತ್ತೆ ಅಂತ ಅನ್ಕೊಳ್ತೇವೆ. ನೀವೇನು ಹೇಳ್ತೀರಾ ಗುರುಜಿ? ಮೊದಲನೇದಾಗಿ ಈ ಕಣ್ಣು ಬಡ್ಕೊಳ್ಳೋದು ಅಂದರೆ ಅದರುವಂತಹದ್ದು, ಕಣ್ಣ ರೆಪ್ಪೆ ಅದರುವಂತಹದ್ದು. ಎಡಗಣ್ಣಾಗಿರ್ಬೋದು, ಬಲಗಣ್ಣಾಗಿರ್ಬೋದು. ಗಂಡು ಮಕ್ಕಳಿಗಾದರೆ ಬಲಗಣ್ಣು, ಎಡಗಣ್ಣು. ಅದೃಷ್ಟಕ್ಕಮ್ಮ, ಫಸ್ಟ್ ಅದೃಷ್ಟಕ್ಕೆ ಮಾಡಿ ಆಮೇಲೆ ಬರೋಣ ಅಲ್ವಾ? ಮತ್ತೆ ಗಂಡು ಬಲ ಬರ್ಸುತ್ತೆ, ಹೆಣ್ಣಿಗೆ ಎಡ ಬರ್ಸುತ್ತೆ ಅಂತ. ಅದಕ್ಕೆ ಶಾಸ್ತ್ರ ಆಗಿದೆ. ಗಂಡಿಗೆ ಬಲಗಣ್ಣು ಬರೆಸುವಂಥದ್ದು, ಅಂದರೆ ಬಲಗಣ್ಣು ಯಾವಾಗ ಹೊದ್ಕೊಳ್ಳುತ್ತೋ ಆವಾಗ ಸಾಕಷ್ಟು ಲಾಭ. ಹಾಗೆ ಹೆಣ್ಣು ಮಕ್ಕಳಿಗೆ ಎಡಗಣ್ಣು, ಅದೇ ಹೆಣ್ಣು ಮಕ್ಕಳಿಗೆ ಬಲಗಣ್ಣನ್ನು ಅದರಕ್ಕೆ ಶುರುವಾಗ್ಬಿಟ್ರೆ ಆಗ ಭಯದ ವಾತಾವರಣ ಶುರುವಾಗುತ್ತೆ. ಹಾಗೆ ಗಂಡು ಮಕ್ಕಳಿಗೆ ಎಡಗಣ್ಣು ಅದರಕ್ಕೆ ಶುರುವಾದರೆ ಅಲ್ಲಿ ಭಯದ ವಾತಾವರಣ ಶುರುವಾಗುತ್ತೆ. ಇದು ಒಂದು ಪಟ್ಟ ಅದೃಷ್ಟ ದುರಾದೃಷ್ಟದ ಮೇಲೆ ಹೋಗುವಂಥದ್ದು ಇರಲಿ. ಆದರೆ ಯಾರು ಪ್ರತಿ ದಿವಸ ಬೆಳಿಗ್ಗೆ ಇಡ್ಲಿ ಜೊತೆ ಒಂದು ಉದ್ದಿನವಡೆ ತಿಂತಿರ್ತಾರೋ ಅಂತಹವರಿಗೆ ಅವಾಗವಾಗೂ ಈ ತರಹ ನರನಾಡಿಗಳಲ್ಲಿ ವೈಬ್ರೇಷನ್ಸ್ ಇದ್ದೇ ಇರುತ್ತೆ. ಕಾರಣ ಅದು ವಾಯುವಿಗೆ ಆಗುವಂಥದ್ದು. ವಾಯು ಜಾಸ್ತಿ ಆದಾಗ ಆ ಥರ ಆಗುತ್ತೆ. ಆದರೆ ಅದೃಷ್ಟ ದುರಾದೃಷ್ಟದಲ್ಲೂ ಇರಬಹುದು, ಅವರವರ ಮನಸ್ಸಿಗೆ ಸಂಬಂಧಪಟ್ಟಂಥ ರೀತಿ. ಆದರೆ ಈ ಉದ್ದಿನಬೇಳೆ ಮತ್ತು ಆಲೂಗಡ್ಡೆ ಇಂತಹದ್ದು ಪದಾರ್ಥಗಳ ವಾಯು ಪದಾರ್ಥ ತಿನ್ನೋದ್ರಿಂದ ಈ ಥರ ಕಣ್ಣು ಅದರುವಂತಹದ್ದಾಗತ್ತೆ. ಅದಕ್ಕೆ ಭಯ ಬೀಳುವಂಥದ್ದಿಲ್ಲ. ಇದಕ್ಕೆ ನೀವೇನು ಮಾಡಬೇಕು, ಅಂತಹ ಪರಿಸ್ಥಿತಿ ಬಂದಾಗ ಒಂದು ಕಬ್ಬಿಣದ ಮಳೆ ಆಗಲಿ ಅಥವಾ ಕೈಯಲ್ಲಿರ್ತಕ್ಕಂಥ ಉಂಗುರ ಆಗಲಿ ಇಂತಹದ್ದನ್ನು ಕಣ್ಣ ರೆಪ್ಪೆ ಹತ್ರನೋ ಕಣ್ಣ ತಳಭಾಗದಲ್ಲೋ ಹಿಂಗೆ ಉಜ್ಜೋದ್ರಿಂದ ಖಂಡಿತ ಆ ಅದರುವಂತಹದ್ದು ನಿಂತೋಗುತ್ತೆ. ಏನೇ ಆದರೂ ಸಹಿತ ಎಂಥದೇ ಗಂಡಾಂತರಗಳು ಬಂದರೂ ನೀವು ನಂಬಿರ್ತಕ್ಕಂತಹ ದೈವನ ಅಥವಾ ಒಂದು ಶಕ್ತಿ ದೇವರನ್ನ ನೀವು ಆರಾಧನೆ ಮಾಡಿದ್ದೆ ಆದರೆ ಖಂಡಿತ ಅಂಥ ದೋಷದಿಂದ ನೀವು ಮುಕ್ತರಾಗ್ತೀರಿ. ಇನ್ನು ನೀವು ಇಟ್ಕೊಂಡಿರ್ತಕ್ಕಂಥ ವಾಹನದಲ್ಲಿ ಸರಿಯಾದಂಥ ವ್ಯಾಪಾರವಾಗ್ತಾ ಇಲ್ಲ, ಒಳ್ಳೆ ಗಿರಾಕಿ ಬರ್ತಾ ಇಲ್ಲ, ಪ್ರತಿ ದಿವಸ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಸುತ್ತಾಡ್ಕೊಂಡು ಮನೆಗೆ ಬರ್ತೀವಿ, ಹಣಕಾಸಿನ ವಿಚಾರದಲ್ಲೂ ಭಾಳ ಕಷ್ಟ ಇದೆ, ನಾನು ಏನು ಮಾಡಿದ್ರೆ ಸರಿ ಬರುತ್ತೆ ಅಂತ ನೀವು ಕೇಳೋದಾಗಿದ್ದರೆ ಈ ಪ್ರಶ್ನೆಗೆ ಉತ್ತರ ಪ್ರತಿ ದಿವಸ ಅಂದರೆ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಕಡೆ ಒಂದು ಗ್ರಂಥಿಗೆ ಗಿಡಗಳಲ್ಲಿ 4 ಕಮಲಾಕ್ಷಿ ತಂದುಕೊಳ್ಳಿ. 4 ಕಮಲಾಕ್ಷಿ. ಆ ಕಮಲಾಕ್ಷಿ ತಂದು ಪ್ರತಿ ದಿವಸ ವಾಹನದಲ್ಲಿ ಬೆಳಗ್ಗೆ ಮನೇಲಿ ಪೂಜೆ ಮಾಡಿ ನೀವು ವಾಹನದಲ್ಲಿ ಹತ್ತು ಕೂತ್ಕೊಂಡಾಗ ಆ ಕಮಲಾಕ್ಷಿನೂ ಸಹಿತ ಅದರಲ್ಲಿ ಒಂದು ಡಬ್ಬಿನಲ್ಲಿ ಎಲ್ಲರೂ ಇಡಿ. ಜೊತೆಗೆ 2 ಬಿಳಿ ಗುಲ್ಗಂಜಿ 1 ಕೆಂಪು ಗುಲ್ಗಂಜಿ ಇಟ್ಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ವಾಹನದಲ್ಲಿ ಆಕರ್ಷಣೆ ಇರುತ್ತೆ. ವಾಹನಕ್ಕೆ 10 ಜನ ಕಸ್ಟಮರ್ಸು ಬರ್ತಾರೆ, ಒಳ್ಳೆ ವ್ಯವಹಾರವೂ ಆಗುತ್ತೆ. ನೀವು ಅಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ನಿಮಗೆ ಎಚ್ಚರವಾಗಿ ನಿಂತ್ಕೊಳ್ಳುತ್ತೆ. ಒಳ್ಳೆಯದಾಗಲಿ ಗುರುಜಿ. ಸಾಕಷ್ಟು ಜನರಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಭೇಟಿಯಾಗೋಣ. ಹೋಗಿ ಬರೋದಾ? ನಮಸ್ಕಾರ.